Hello and welcome to Panchajanya IAS. Today in this session we are going to see the current affairs of 3rd September 2024. Now let us look at the topic that today we are going to discuss. Limited access to mental health care despite rising demand ಅಂತ ಇದೆ. ಸೊ ಈ ಒಂದು ಟಾಪಿಕ್ ನಮಗೆ ಈ ಮೆಂಟಲ್ ಹೆಲ್ತ್ ಇಶ್ಯೂ ಬಗ್ಗೆ ಕುರಿತಾಗಿರುವಂಥದ್ದು. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಬರುವಂಥ ಹೆಲ್ತ್ ಅಡಿಯಲ್ಲಿ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. And the next topic, cabinet okay 7 scheme for farmers worth 14,235 crore. ಸೊ ಇದು ನಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ ಇದು. ಅಂದರೆ ಸೊ ಕ್ಯಾಬಿನೆಟ್ ಏನು ಮಾಡಿದೆ ಇಲ್ಲಿ 7 ಸ್ಕೀಮ್ಗಳನ್ನ ಸೊ ಇಲ್ಲಿ ರೈತರಿಗೆ ಸಂಬಂಧಪಟ್ಟಂಥ 7 ಯೋಜನೆಗಳು ಏನು ಮಾಡಿದೆ ಅಂತಂದರೆ ಇಲ್ಲಿ ಅನುಮತಿಯನ್ನು ನೀಡಿದೆ. ಸೊ ನೆಕ್ಸ್ಟ್ ಟಾಪಿಕ್, ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ ಈಸ್ ನಾಟಿ ಅಂತ. ಸೊ ಈ ಒಂದು ಟಾಪಿಕ್ ನಮಗೆ ಈ ಡಿಸಾಸ್ಟರ್ ಅಂದರೆ ವಿಪತ್ತು ನಿರ್ವಹಣಾ ಮಸೂದೆಯ ಕುರಿತಾಗಿರುವಂಥ ಟಾಪಿಕ್ ಇದು. ಇದು ನಮಗೆ GS ಪೇಪರ್ 3 ಅಡಿಯಲ್ಲಿ ನೇರವಾಗಿ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಡೀಲಿಂಗ್ ಆ್ಯಟ್ ಅ ಚೀನಾ ಆಫ್ರಿಕಾ ಫೋರಮ್ ದ್ಯಾಟ್ ಇಂಡಿಯಾ ಮಸ್ಟ್ ಟ್ರ್ಯಾಕ್. ಸೊ ಇಲ್ಲಿ ಈ ಚೀನಾ ಮತ್ತು ಆಫ್ರಿಕಾದ ನಡುವಿನ ಸಂಬಂಧ ಮತ್ತು ಸೊ ಇಲ್ಲಿ ಆಫ್ರಿಕಾ ಮತ್ತು ಈ ಚೀನಾದ ಭಾರತದ ನಡುವಿನ ಸಂಬಂಧದ ಕುರಿತಾಗಿ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೆಂಟರ್ 6 ನೆಟ್ಫ್ಲಿಕ್ಸ್ ಎಕ್ಸ್ಪ್ಲನೇಷನ್ ಇನ್ ರೋ ಓವರ್ ಹೈಜಾಕ್ ವೆಬ್ ಸಿರೀಸ್. ಸೊ ಇಲ್ಲಿ ನೆಟ್ಫ್ಲಿಕ್ಸ್ದವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ವೆಬ್ ಸೀರೀಸನ್ನು ಹೈಜಾಕ್ ವೆಬ್ ಸೀರೀಸನ್ನು ಆರಂಭ ಮಾಡಿದ್ದಾರೆ. ಸೊ ಇದರ ಒಂದು ಕುರಿತು ಏನಾಗಿದೆ ಅಂತಂದರೆ ಇದು ವಿವಾದಕ್ಕೆ ಕಾರಣವಾಗಿದೆ. ಸೊ ಇದರ ಒಂದು ವಿವರಣೆಯನ್ನು ಕೋರಿ ಏನು ಮಾಡಿದ್ದಾರೆ ಇಲ್ಲಿ ನೆಟ್ಫ್ಲಿಕ್ಸ್ಗೆ ಸೊ ಇಲ್ಲಿ ಪತ್ರವನ್ನು ಬರೆದಿದ್ದಾರೆ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಪೊಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಟಾಪಿಕ್, ಬಾಂಗ್ಲಾದೇಶ್ ಟು ರೀಸ್ಟಾರ್ಟ್ ಟಾಕ್ಸ್ ವಿತ್ ಇಂಡಿಯಾ ಓವರ್ ತೀಸ್ತಾ ವಾಟರ್ ಡಿಸ್ಪ್ಯೂಟ್. ಸೊ ಇದು ಈ ಬಾಂಗ್ಲಾ ಮತ್ತು ಭಾರತದ ನಡುವೆ ಇರುವಂಥ ಈ ತೀಸ್ತಾ ವಾಟರ್ ನದಿ ವಿವಾದ ಕುರಿತು ಇರುವಂಥ ಟಾಪಿಕ್ ಇದು. ಇದು ನಮಗೆ ಈ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನೋಡಲಿದ್ದೀವಿ. ಸೊ ಇಲ್ಲಿ ಮೊದಲನೇದಾಗಿ ನಿನ್ನೆ ಒಂದು ಸೆಷನಲ್ಲಿ ನಾವು ಪ್ರಿಲಿಮ್ ರಿಲೇಟೆಡ್ ಆಗಿರುವಂಥ 2 ಕ್ವಶನ್ಸ್ಗಳನ್ನ ಕೇಳಿದ್ದೆ, ಅದರ ಉತ್ತರಗಳನ್ನ ನೋಡೋಣ. ಸೊ ಏನಿದೆ ಕ್ವಶನ್ ಅಂತಂದರೆ ಇಲ್ಲಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಿಲ್. ಅಂದರೆ ಇಲ್ಲಿ ಸಂವಿಧಾನ ದಿನದ ಕುರಿತಾಗಿರುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ಗಳಲ್ಲಿ ನಮಗೆ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಅಬೌವ್ ದ ಸ್ಟೇಟ್ಮೆಂಟ್ ಅಂತ. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ನೋಡೋಣ. ಸ್ಟೇಟ್ಮೆಂಟ್ ನಂಬರ್ 1, ದ ಕಾನ್ಸ್ಟಿಟ್ಯೂಷನ್ ಡೇ ಈಸ್ ಸೆಲಿಬ್ರೇಟೆಡ್ ಆನ್ 26th November ಎವ್ರಿ ಇಯರ್ ಟು ಪ್ರಮೋಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಮಾಂಗ್ ಸಿಟಿಜನ್ಸ್. ಸೊ ಇಲ್ಲಿ ಸಂವಿಧಾನ ದಿನವನ್ನು ಸೊ ಇಲ್ಲಿ 26 ನವಂಬರ್ ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾರೆ. ಓಕೆ, ಸೊ ಯಾವ ಉದ್ದೇಶಕ್ಕಾಗಿ ಅಂತಂದರೆ ಇಲ್ಲಿ ಪ್ರಮೋಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಮಾಂಗ್ ಸಿಟಿಜನ್ಸ್ ಅಂದರೆ ನಾಗರಿಕರಲ್ಲಿ ಈ ಸಾಂವಿಧಾನಿಕ ಒಂದು ಮೌಲ್ಯಗಳನ್ನು ಉತ್ತೇಜಿಸಲಿಕ್ಕೆ ಸೊ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಎಸ್, ಸೊ ಇದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ ಡೇ ಅನ್ನುವಂಥದ್ದನ್ನು ಸೊ ಪ್ರತಿ ವರ್ಷ ನಾವು 26 ನವಂಬರಿಂದ ಏನು ಮಾಡ್ತೀವಿ, ಅದನ್ನು ಆಚರಣೆಯನ್ನು ಮಾಡ್ತೀವಿ. ಸೊ ಈ ರೀತಿಯ ಒಂದು ಆಚರಣೆ ಅನ್ನುವಂಥದ್ದು 2015ರಿಂದ ಆರಂಭವಾಗುತ್ತೆ. ಎಸ್, ಸೊ ಯಾಕೆಂತಂದರೆ ಸೊ ಇಲ್ಲಿ ಇದೇ ಒಂದು ದಿನ ಅಂದರೆ 26th ನವಂಬರ್ 1949 ಏನಾಗುತ್ತೆ ಇಲ್ಲಿ 26 ನವಂಬರ್ 1949 ಏನಾಗುತ್ತೆ ಇಲ್ಲಿ ಸಂವಿಧಾನ ಸಭೆ ಏನು ಮಾಡುತ್ತೆ ಅಂತಂದರೆ ಅಂದರೆ ಈ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅನ್ನುವಂಥದ್ದು ಸಂವಿಧಾನವನ್ನು ಈ ಭಾರತೀಯ ಸಂವಿಧಾನವನ್ನು ಏನು ಮಾಡುತ್ತೆ ಇಲ್ಲಿ ಅಂಗೀಕಾರ ಮಾಡುತ್ತೆ. ಸೊ ಈ ಕಾರಣಕ್ಕಾಗಿ ಏನು ಮಾಡ್ತೀವಿ ನಾವು ಪ್ರತಿ ವರ್ಷ ಈ ದಿನವನ್ನು ಇಲ್ಲಿ ಸಂವಿಧಾನಿಕ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ನಂಬರ್ 2, ಆನ್ 26 November 1949 ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಸೆಟ್ ಅಪ್ ಅ ಡ್ರಾಫ್ಟಿಂಗ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಟು ಪ್ರಿಪೇರ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇಲ್ಲಿ ಕೇಳಿದ್ದಾರೆ ಏನಂತಂದರೆ
ಈ 26 ನವಂಬರ್ 1949 ಅಂದು ಏನು ಮಾಡುತ್ತೆ ಅಂತಂದರೆ ಈ ಸಂವಿಧಾನ ಸಭೆ ಅನ್ನುವಂಥದ್ದು ಡ್ರಾಫ್ಟಿಂಗ್ ಕಮಿಟಿಯನ್ನು ಫಾರ್ಮ್ ಮಾಡುತ್ತೆ ಅಂತ. ಸೊ ಯಾರ ಅಧ್ಯಕ್ಷತೆಯಲ್ಲಿ? ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ. ಯಾವುದಕ್ಕಾಗಿ? ಸೊ ಇಲ್ಲಿ ಸಂವಿಧಾನದ ಕರಡನ್ನು ರಚಿಸಲಿಕ್ಕೆ ಅಂತ. ಸೊ ಇದು ರಾಂಗ್ ಆಗುತ್ತೆ. ಯಾಕಂತಂದರೆ ಸೊ ಈ 26 ನವಂಬರ್ 1949 ಇದೆಯಲ್ವಾ, ಆ ದಿನದಂದು ಸೊ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ಮಾಡುತ್ತೆ? ಇಲ್ಲಿ ಸಂವಿಧಾನವನ್ನು ಅಂಗೀಕಾರ ಮಾಡುತ್ತೆ. ಓಕೆ, ಸೊ ಇಲ್ಲಿ ಡ್ರಾಫ್ಟಿಂಗ್ ಕಮಿಟಿಯನ್ನು ಫಾರ್ಮ್ ಮಾಡೋದಿಲ್ಲ. ಬಟ್ ಇಲ್ಲಿ ಈ ಡ್ರಾಫ್ಟಿಂಗ್ ಕಮಿಟಿ ಅನ್ನುವಂಥದ್ದು ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ ಇದು ದಿಸ್ ಈ ಆಗಸ್ಟ್ 29, 1947 ಅಂದು ಏನು ಮಾಡಲಾಗತ್ತೆ? ಸೊ ಈ ಡ್ರಾಫ್ಟಿಂಗ್ ಕಮಿಟಿಯನ್ನು ಫಾರ್ಮ್ ಮಾಡಲಾಗತ್ತೆ. ಎಸ್, ಸೊ ಇದಾದ ನಂತರ ಏನು ಮಾಡುತ್ತೆ? ಇಲ್ಲಿ ಈ ಫಾರ್ಮ್ ಆದ ನಂತರ ಸೊ ಇಲ್ಲಿ ಮೇಲೆ ಹೇಳಿದ ಹಾಗೆ ನಿಮಗೆ 26 ನವಂಬರ್ 1949 ಅಂದು ಏನಾಗುತ್ತೆ? ಇಲ್ಲಿ ಸಂವಿಧಾನವನ್ನು ಅಂಗೀಕಾರವನ್ನು ಮಾಡಲಾಗತ್ತೆ. ಎಸ್, ಸೊ ಈ ಅಂತಿಮವಾಗಿ ಈ ಜನವರಿ 26, 1950 ಅಂದರಿಂದ ಏನಾಗುತ್ತೆ ಅಂದರೆ ಈ ಸಂವಿಧಾನ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಎಸ್, ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಅನ್ನುವಂಥದ್ದು ರಾಂಗ್ ಆಗುತ್ತೆ. ಸೊ ಇಲ್ಲಿ ನಮಗೆ ಆಪ್ಷನ್ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಆಪ್ಷನ್ ಸಿ ನೋಡಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಈ ಒಂದು ಆಪ್ಷನಲ್ಲಿ ಸರಿಯಾಗತ್ತೆ. ದೆನ್ ಸೆಕೆಂಡ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್. ಸೊ ಇಲ್ಲಿ ಕೂಡ ನಮಗೆ ಹೌ ಮೆನಿ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಸರಿ ಇರುವಂಥದ್ದನ್ನು ನೋಡಬೇಕು. ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ, ಯಾವುದು ಸರಿ ಅಂತ ಅಲ್ಲ. ಸೊ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟು ಸ್ಟೇಟ್ಮೆಂಟ್ಗಳು ಸರಿ ಇದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ಭಾರತೀಯ ಸಂವಿಧಾನದ ಪ್ರಕಾರ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಡ್ಯೂಟಿ ಟು ಪ್ರೊಟೆಕ್ಟ್ ಸ್ಟೇಟ್ಸ್ ಫ್ರಮ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಸೊ ಅಂದರೆ ಇಲ್ಲಿ ಈ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಥವಾ ಕರ್ತವ್ಯ ಏನಾಗಿದೆ ಅಂತಂದರೆ ಇಲ್ಲಿ ಈ ಸಂವಿಧಾನದ ಪ್ರಕಾರ ಪ್ರೊಟೆಕ್ಟ್ ಸ್ಟೇಟ್ಸ್ ಫ್ರಾಮ್ ಇಂಟರ್ನಲ್ ಡಿಸ್ಟರ್ಬೆನ್ಸ್, ಅಂದರೆ ಈ ರಾಜ್ಯಗಳನ್ನ ಆಂತರಿಕ ದಂಗೆಗಳಿಂದ ಅಥವಾ ಆಂತರಿಕ ಗಲಭೆಗಳಿಂದ ಸೊ ಅವುಗಳಿಗೆ ರಕ್ಷಣೆಯನ್ನು ನೀಡುವಂಥದ್ದು ಸೊ ಇಲ್ಲಿ ಕೇಂದ್ರ ಸರ್ಕಾರದ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇದೆ. ಎಸ್, ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಯಾಕಂದರೆ ಸೊ ಇಲ್ಲಿ ಸಂವಿಧಾನವೇ ಹೇಳುತ್ತೆ ಏನಂತಂದರೆ ಈ ಕೇಂದ್ರ ಸರ್ಕಾರಗಳು ಬಾಹ್ಯ ಆಕ್ರಮಣ ಆಗಿರ್ಬೋದು ಮತ್ತು ಸೊ ಇಲ್ಲಿ ಈ ಆಂತರಿಕ ಗಲಭೆಗಳಿಂದ ರಾಜ್ಯವನ್ನು ರಕ್ಷಿಸುವಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದರೆ ಕೇಂದ್ರ ಸರ್ಕಾರದ್ದಾಗಿರುತ್ತೆ. ಸೊ ಇಲ್ಲಿ ಆಂತರಿಕ ಗಲಭೆ ಅಂತ ಬಂದಾಗ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕೂಡ ಸೊ ಇಲ್ಲಿ ಸ್ಟೇಟ್ ಸಬ್ಜೆಕ್ಟ್ ಆಗಿದ್ರೂ ಕೂಡ ಇನ್ ಕೇಸ್ ಏನಾದರೂ ಅದು ಒಂದು ಹಂತವನ್ನು ಮೀರಿದಂಥ ಸಂದರ್ಭದಲ್ಲಿ ಓಕೆ, ಸೊ ಇಲ್ಲಿ ನೇರವಾಗಿ ಏನು ಮಾಡುತ್ತೆ ಅಂತಂದರೆ ಆ ಕೇಂದ್ರ ಸರ್ಕಾರ ಸೊ ಇಲ್ಲಿ ರಕ್ಷಣೆಗೆ ಏನು ಮಾಡುತ್ತೆ? ಇಲ್ಲಿ ಮುಂದಾಗತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ಸೊ ಇದು ರೈಟ್ ಆಗುತ್ತೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸೆಂಪ್ಟ್ಸ್ ದ ಸ್ಟೇಟ್ಸ್ ಫ್ರಮ್ ಪ್ರೊವೈಡಿಂಗ್ ಲೀಗಲ್ ಕೌನ್ಸಲ್ ಟು ಪರ್ಸನ್ ಬೀಯಿಂಗ್ ಹೆಲ್ಡ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್. ಅಂದರೆ ಸೊ ಒಂದು ವ್ಯಕ್ತಿಯನ್ನು ಸೊ ಇಲ್ಲಿ ಮುನ್ನೆಚ್ಚರಿಕೆವಾಗಿ ಬಂಧನವನ್ನು ಮಾಡಿರ್ತಾರೆ. ಓಕೆ, ಸೊ ಈ ಒಂದು ಸಂದರ್ಭದಲ್ಲಿ ಏನಂತಂದರೆ ಈ ವ್ಯಕ್ತಿಗೆ ಓಕೆ, ಸೊ ಇಲ್ಲಿ ನಮಗೆ ಕಾನೂನು ನೆರವನ್ನು ಪಡೀಲಿಕ್ಕೆ ಸೊ ಇವರಿಗೆ ಏನಂತಂದರೆ ಅದನ್ನು ನಿರಾಕರಣೆಯನ್ನು ಮಾಡುವಂಥದ್ದು ಅಥವಾ ಅದರಿಂದ ವಿನಾಯಿತಿಯನ್ನು ಕೊಡಲಿಕ್ಕೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯಗಳಿಗೆ ಏನು ಮಾಡುತ್ತೆ ಅಂತಂದರೆ ಇದು ಎಕ್ಸೆಂಪ್ಟನ್ನು ಮಾಡುತ್ತೆ ಅಂತ. ಓಕೆ, ಸೊ ಇದು ಕೂಡ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್, ಅಕಾರ್ಡಿಂಗ್ ಟು ದ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ 2002 ಕನ್ಫೆಷನ್ ಅಂದರೆ ತಪ್ಪೊಪ್ಪಿಗೆ. ಸೊ ಈ ಒಂದು ಕಾಯ್ದೆ ಪ್ರಕಾರ ಓಕೆ, ಸೊ ಏನಿದು ಈ ಭಯೋತ್ಪಾದನಾ ತಡೆ ಕಾಯ್ದೆ 2002. ಸೊ ಇದರ ಪ್ರಕಾರ ಕನ್ಫೆಷನ್ ಆಫ್ ಅಕ್ಯೂಸ್ಡ್ ಅಂದರೆ ಈ ಅಪರಾಧಿಯ ತಪ್ಪೊಪ್ಪಿಗೆ ಅನ್ನುವಂಥದ್ದು ಯಾರ ಮುಂದೆ ಬಿಫೋರ್ ದ ಪೊಲೀಸ್ ಕೆನಾಟ್ ಬಿ ಯೂಸ್ಡ್ ಆಸ್ ಎವಿಡೆನ್ಸ್. ಅಂದರೆ ಸೊ ಇಲ್ಲಿ ಪೊಲೀಸರ ಮುಂದೆ ಈ ಆಪಾದಿತ ವ್ಯಕ್ತಿ ಓಕೆ, ಸೊ ಇಲ್ಲಿ ತಪ್ಪೊಪ್ಪಿಗಳು ತನ್ನ ತಪ್ಪನ್ನು ಒಪ್ಕೊಳ್ತಾನಲ್ವಾ, ಸೊ ಅದನ್ನು ಇಲ್ಲಿ ಎವಿಡೆನ್ಸ್ ಆಗಿ ಬಳಸಲಿಕ್ಕೆ ಬರೋದಿಲ್ಲ ಅಂತ. ಓಕೆ, ಸೊ ಇಲ್ಲಿ ಏನಂತಂದರೆ ಈ ಒಂದು ಕಾಯ್ದೆ ಪ್ರಕಾರ ಅದನ್ನು ನಾವು ಎವಿಡೆನ್ಸ್ ಆಗಿ ಬಳಸ್ಕೊಳ್ಬೋದು ಅಂತ ಹೇಳುತ್ತೆ. ಸೊ ಇದು ಕೆನಾಟ್ ಬಿ ಅಲ್ಲ, ಕ್ಯಾನ್ ಬಿ ಅಂತ ಆಗಬೇಕು. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ನಮಗೆ
ಮೂರರಲ್ಲಿ 2 ಸ್ಟೇಟ್ಮೆಂಟ್ಗಳು ಏನಿದೆ ಅಂತಂದರೆ ಸರಿಯಾಗಿವೆ. ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ಟಾಪಿಕ್. ಲಿಮಿಟೆಡ್ ಆಕ್ಸೆಸ್ ಟು ಮೆಂಟಲ್ ಹೆಲ್ತ್ ಕೇರ್ ಡಿಸ್ಪೈಟ್ ರೈಸಿಂಗ್ ಡಿಮ್ಯಾಂಡ್ ಅಂತ ಇದೆ. ಸೊ ಈ ಒಂದು ಟಾಪಿಕ್ ನಮಗೆ ಸೊ ಯಾವುದರ ಕುರಿತಾಗಿ ಮಾತನಾಡುತ್ತೆ ಅಂತಂದರೆ ಮಾನಸಿಕ ಆರೋಗ್ಯ ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಇರುವಂಥ ಟಾಪಿಕ್ ಇದು. ಸೊ ಈ ಒಂದು ಟಾಪಿಕ್ಗಳಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಡಿಮ್ಯಾಂಡ್ ಫಾರ್ ಮೆಂಟಲ್ ಹೆಲ್ತ್ ಕೇರ್ ಈಸ್ ಇನ್ಕ್ರೀಸಿಂಗ್ ಇಂಡಿಯಾ ಟು ಶಿಫ್ಟ್ ಇನ್ ಅಟಿಟ್ಯೂಡ್ಸ್ ಓವರ್ ದ ಇಯರ್. ಅಂದರೆ ಏನಾಗ್ತಾ ಇದೆ ಇಲ್ಲಿ, ಈ ಮಾನಸಿಕ ಆರೋಗ್ಯದ ಸಮಸ್ಯೆಗಳನ್ನುವಂಥದ್ದು ಭಾರತದಲ್ಲಿ ಏನಾಗ್ತಾ ಇದೆ, ಇಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಡೇಟಾಗಳು ಏನು ಹೇಳುತ್ತೆ ಅಂತಂದರೆ ದೇರ್ ಈಸ್ ನೋ ಕಮೆನ್ಸ್ಯುರೇಟ್ ರೈಸ್ ಇನ್ ನಂಬರ್ ಆಫ್ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್. ಸೊ ಇಲ್ಲಿ ಮಾನಸಿಕ ಕಾಯಿಲೆಗಳನ್ನುವಂಥದ್ದು ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸೊ ಇದನ್ನು ವಾಸಿ ಮಾಡಲಿಕ್ಕೆ ಓಕೆ ಅಂದರೆ ಈ ಮನೋವೈದ್ಯರಂತ ಬರ್ತಾರಲ್ವಾ, ಅಥವಾ ಸೊ ಈ ಮಾನಸಿಕ ಕಾಯಿಲೆಗೆ ಸಂಬಂಧಪಟ್ಟ ತಜ್ಞರಂತ ಬರ್ತಾರಲ್ವಾ, ಸೊ ಅವರ ಒಂದು ಸಂಖ್ಯೆ ಅನ್ನುವಂಥದ್ರಲ್ಲಿ ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಏರಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ಹಾಗೆ ಸೊ ಇಲ್ಲಿ ಏನಂತಂದರೆ ಈ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಏನು ಮಾಡುತ್ತೆ ಅಂತಂದರೆ ಒಂದು ರಿಪೋರ್ಟನ್ನು ಓಕೆ. ಸೊ ಆ ರಿಪೋರ್ಟ್ ಹೆಸರು ಏನಂತಂದರೆ ಇಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಇನ್ ಕಂಟೆಂಪ್ರರಿ ಟೈಮ್ಸ್ ಅಂತ ಓಕೆ. ಸೊ ಈ ತನ್ನ ಒಂದು ವರದಿಯಲ್ಲಿ ಏನು ಹೇಳುತ್ತೆ ಅಂತಂದರೆ ಟೋಟಲ್ ದೇರ್ ವರ್ 9,000 ವರ್ಕಿಂಗ್ ಸೈಕಿಯಾಟ್ರಿಸ್ಟ್ ಇನ್ ಇಂಡಿಯಾ ಅಟ್ ದ್ಯಾಟ್ ಟೈಮ್. ಅಂದರೆ ಈ 2023ರ ಅವಧಿಯಲ್ಲಿ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮನೋವೈದ್ಯರು, ಸೈಕಿಯಾಟ್ರಿಸ್ಟ್ ಅಂತಂದರೆ ಈ ಮನೋವೈದ್ಯರ ಸಂಖ್ಯೆ ಎಷ್ಟಿದೆ ಅಂತಂದರೆ 9,000 ಇದೆ ಅಂತ ತನ್ನ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದೆ. ಎಸ್, ಇಫ್ ದ ಗೋಲ್ ಈಸ್ ಟು ಹ್ಯಾವ್ 3 ಸೈಕಿಯಾಟ್ರಿಸ್ಟ್ ಪರ್ 1 lakh ಪಾಪ್ಯುಲೇಷನ್. ಸೊ ಇಲ್ಲಿ ಏನು ಹೇಳುತ್ತೆ ಅಂತಂದರೆ ಈ ಗೋಲ್ ಅಂದರೆ ಪ್ರತಿ 1,00,000 ಜನಸಂಖ್ಯೆಗೆ ಎಷ್ಟು ಜನ ಇರಬೇಕು ಸೈಕಿಯಾಟ್ರಿಸ್ಟ್, ಇಲ್ಲಿ 3 ಜನ ಇರಬೇಕಂತ ಹೇಳಿ WHO ಹೇಳ್ತಾರೆ. WHO ಹೇಳಿರುವಂಥ ಈ ಒಂದು ಏನಂತಂದರೆ ಇದು ಶಿಫಾರಸು. ಅಂದರೆ 1,00,000 ಜನಸಂಖ್ಯೆಗೆ ಇಷ್ಟು ಜನ ಏನಿರಬೇಕು, 3 ಜನ ಮನೋವೈದ್ಯರು ಇರಬೇಕಂತ ಹೇಳುತ್ತೆ. ಎಸ್, ಸೊ ಅಂದರೆ ಇದರ ಅರ್ಥ ಸೊ ಇಲ್ಲಿ 1,00,000 3 ಜನ ಹೊಂದಿರಬೇಕಂತಂದರೆ ಸದ್ಯಕ್ಕೆ ಈ 9,000 ಇರುವಂಥ ಮನೋವೈದ್ಯರ ಸಂಖ್ಯೆ ಎಷ್ಟಿರಬೇಕು ಅಕಾರ್ಡಿಂಗ್ ಟು WHO 36,000 ಇರಬೇಕು. ಬಟ್ ಇವಾಗಿರುವಂಥದ್ದು ಕೇವಲ 9,000. ಎಸ್, ಸೊ ಏನು ಈ ಗುರಿಯನ್ನು ತಲುಪಲಿಕ್ಕೆ ಏನು WHO ಹೇಳಿದಾರಲ್ವ 1 lakhಗೆ 3 ಜನ ಮನೋವೈದ್ಯರು ಇರಬೇಕಂತ ಹೇಳಿ. ಸೊ ಈ ರೀತಿಯ ಒಂದು ಟಾರ್ಗೆಟನ್ನು ನಾವು ರೀಚ್ ಆಗಲಿಕ್ಕೆ ಭಾರತಕ್ಕೆ ಇನ್ನೂ 27 ವರ್ಷಗಳು ಬೇಕಾಗಬಹುದು ಅಂತ. ಸೊ ಇದರರ್ಥ ಸೊ ಈ ಒಂದು ಕ್ರೈಟೇರಿಯಾ ಏನಿದೆ ಅಲ್ವಾ, ಸೊ ಇದನ್ನು ರೀಚ್ ಆಗುವಂಥದ್ರಲ್ಲಿ ನಾವು ಇನ್ನೂ 27 ವರ್ಷ ಇನ್ನೂ ಕೂಡ ಹಿಂದುಳಿದಿದ್ದೀವಿ ಅಂತ. ಎಸ್, ಸೊ ಇಲ್ಲಿ ಇಂಡಿಯಾದ್ರೆ ಎಷ್ಟಿದೆ ಅಂತಂದರೆ 0.75 ಅಂದರೆ 1,00,000 ಜನಸಂಖ್ಯೆಗೆ 1 ಕೂಡ ಇಲ್ಲ ಓಕೆ. ಸೊ ಅವಾಗ ನಮಗೆ 2,00,000 ಜನಸಂಖ್ಯೆಗೆ ಎಷ್ಟಾಗುತ್ತೆ, ಇದು ಅಂದಾಜು ನಮಗೆ 0.75 ಅಂತಂದರೆ 1.5 ಓಕೆ. ಸೊ ಅಂದರೆ ಇಲ್ಲಿ 4,00,000 ಜನಸಂಖ್ಯೆಗೆ ಏನಾಗುತ್ತೆ ಇದು ಅಂದಾಜು ಇಲ್ಲಿ 3 ಜನ ವೈದ್ಯರಿರ್ತಾರೆ. ಬಟ್ ಇಲ್ಲಿ 1,00,000 ಜನಸಂಖ್ಯೆಗೆ ಎಷ್ಟಾಗಬೇಕು, 3 ಜನರಿರಬೇಕು. ಬಟ್ ಭಾರತದಲ್ಲಿ 4,00,000 ಜನಸಂಖ್ಯೆಗೆ 4 ಜನ ಮನೋವೈದ್ಯರಿದ್ದಾರೆ. ಎಸ್, ಸೊ ಈಸ್ ಕಂಪೇರ್ ಟು ದ ಅದರ್ ಕಂಟ್ರಿ. ಸೊ ಈ ರೀತಿಯ ಏನಂತಂದರೆ 0.75 ಅನ್ನುವಂಥದ್ದು ಉಳಿದ ದೇಶಗಳಿಗೆ ಹೋಲಿಸಿದರೆ ತುಂಬ ಏನಾಗಿದೆ, ಇದು ಕಳಪೆಯಾಗಿದೆ. ಅಮಾಂಗ್ ದ ಬ್ರಿಕ್ಸ್ ನೇಷನ್, ಸೊ ಇಂಡಿಯಾ ಈಸ್ ಒನ್ ಆಫ್ ದ 2 countries ವಿತ್ ದ ಲೋವೆಸ್ಟ್ ನಂಬರ್ ಆಫ್ ಸೈಕಿಯಾಟ್ರಿಸ್ಟ್ ಪರ್ ಕ್ಯಾಪಿಟಾ. ಅಂದ್ರೆ ಸೊ ಈ ಬ್ರಿಕ್ ನೇಷನ್ಗಳಲ್ಲಿ ಅತಿ ಒಂದು ಕಡಿಮೆ ಒಂದು ಮನೋವೈದ್ಯರನ್ನು ಹೊಂದಿರುವಂಥ ದೇಶಗಳಲ್ಲಿ ಭಾರತ ಕೂಡ ಒಂದಿದೆ ಓಕೆ. ಸೊ ಇದರಲ್ಲಿ ಯಾವ ದೇಶ ಬರುತ್ತೆ, ಇಲ್ಲಿ ಇಥಿಯೋಪಿಯಾ ಬರುತ್ತೆ. ಎಸ್, ಸೊ ಇಲ್ಲಿ 0.1 ಏನಿದ್ದಾರೆ ಅಂತಂದರೆ ಇಲ್ಲಿ ಸೈಕಿಯಾಟ್ರಿಸ್ಟ್ ಪರ್ 1 lakh ಪಾಪ್ಯುಲೇಷನ್ ಇದ್ದಾರೆ. ಹಾಗೆ ನೋಡಿದರೆ ಇನ್ನು ಸೌತ್ ಏಷ್ಯಾದಲ್ಲಿ ಹಾಗೆ ನೋಡಿದರೆ ಈ ಭಾರತದ ಒಂದು ಏನು ಮನೋವೈದ್ಯರ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ NMHS ಅಂದರೆ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ, ರಾಷ್ಟ್ರೀಯ ಒಂದು ಮಾನಸಿಕ ಆರೋಗ್ಯ ಸಮೀಕ್ಷೆ ಡಿಡ್ ನಾಟ್ ಇನ್ಕ್ಲೂಡ್ ಸ್ಯಾಂಪಲ್ಸ್ ಫ್ರಮ್
ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಪಾಪ್ಯುಲೇಷನ್ ಅಂದರೆ ಸೊ ಈ ಮಾನಸಿಕ ಆರೋಗ್ಯದ ಸಮೀಕ್ಷೆ ಅಂತ ಬಂದಾಗ ಸೊ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಸೊ ಇವರು ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಒಳಗೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಕೈದಿಗಳಾಗಿರ್ಬೋದು, ಅಂದರೆ ಪ್ರಿಸನರ್ಸ್ ಆಗಿರ್ಬೋದು, ಹಾಗೆ ಹೋಮ್ಲೆಸ್ ಅಂತ ಕರಿತೀವಲ್ವ, ಅಂದರೆ ನಿರ್ಗತಿಕರು. ಓಕೆ, ಸೊ ಇವರಿಗೆ ಯಾವುದೇ ರೀತಿಯ ಒಂದು ವಸತಿ ಅನ್ನುವಂಥದ್ದು ಇರೋದಿಲ್ಲ. ಹಾಗೆ ಇನ್ಸ್ಟಿಟ್ಯೂಷನಲೈಸ್ಡ್, ಸೊ ಇವರ ಒಂದು ಏನಂತಂದರೆ ಸಮೀಕ್ಷೆಯನ್ನು ಮಾಡೋದಿಲ್ಲ. ಇವರು ಕೂಡ ಹಲವಾರು ಒಂದು ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ದರೂ ಕೂಡ ಸೊ ತನ್ನ ಸಮೀಕ್ಷೆಯಲ್ಲಿ ಸೊ ಇವರ ಕುರಿತಾದಂಥ ಸಮಸ್ಯೆಗಳನ್ನ ಸೊ ಇದು ಇನ್ಕ್ಲೂಡ್ ಮಾಡಿಕೊಳ್ಳೋದಿಲ್ಲ. ಸೊ ಇದು ಏನಂತಂದರೆ ಆ ಒಂದು ವ್ಯವಸ್ಥೆಯಲ್ಲಿ ಇರುವಂಥ ಒಂದು ದೋಷ ಕೂಡ ಅಂತ ಹೇಳ್ಬೋದು. ಹಾಗೆ ಆಫ್ ದ 12 ಸರ್ವೇಡ್ ಸ್ಟೇಟ್ಸ್ ಇನ್ ದ NMHS, ಸೊ ಇಲ್ಲಿ 12 ಸ್ಟೇಟ್ಗಳನ್ನ ಸರ್ವೆ ಮಾಡಿದ್ದಾರೆ. ಸೊ ಈ ಸರ್ವೆ ಮಾಡಿರುವಂಥ ರಾಜ್ಯಗಳಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಯಾರ್ದಿದೆ ಅಂತಂದರೆ ಇಲ್ಲಿ ಕೇರಳ ಇದೆ. ಕೇರಳ ವಾಸ್ ದ ಓನ್ಲಿ ಒನ್ ದ್ಯಾಟ್ ಎಂಪ್ಲಾಯ್ಡ್ ಮೋರ್ ದ್ಯಾನ್ 1 ಸೈಕಿಯಾಟ್ರಿಸ್ಟ್ ಪರ್ 1 lakh ಪೀಪಲ್. ಸೊ ಇಲ್ಲಿ ಒಟ್ಟಾರೆ ಭಾರತದಷ್ಟಿದೆ 1 lakh ಒಂದು ಜನಸಂಖ್ಯೆಗೆ 0.75 ಇದ್ದರೆ, ಕೇರಳದಲ್ಲಿ ಮಾತ್ರ ಏನಿದೆ ಅಂತಂದರೆ ಪ್ರತಿ 1 ಲಕ್ಷ ಜನಸಂಖ್ಯೆಗೆ 1ಕ್ಕಿಂತ ಹೆಚ್ಚಿನ ಒಂದು ಮನೋವೈದ್ಯರಿದ್ದಾರೆ ಪ್ರತಿ 1 ಲಕ್ಷ ಜನಸಂಖ್ಯೆಗೆ. ಸೊ ನೆಕ್ಸ್ಟ್ ಟಾಪಿಕ್, ಕ್ಯಾಬಿನೆಟ್ ಓಕೆಸ್ 7 ಸ್ಕೀಮ್ಸ್ ಫಾರ್ ಫಾರ್ಮರ್ಸ್ ವರ್ತ್ 14,235 crore. ಸೊ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ 7 ಯೋಜನೆಗಳಿಗೆ ಅನುಮತಿಯನ್ನು ನೀಡಿದೆ. ಸೊ ಅದಕ್ಕೆ ಒಟ್ಟಾರೆ 14,235 ಕೋಟಿಯನ್ನು ಮೀಸಲಿಟ್ಟಿದೆ. ಸೊ ಇದರಲ್ಲಿ ಮೊದಲನೇ ಒಂದು ಮಿಷನ್ ಏನಂತಂದರೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತ. ಸೊ ಫಸ್ಟ್ ಒನ್ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂದರೆ ಡಿಜಿಟಲ್ ಕೃಷಿ ಮಿಷನ್ ಅಂತ. ಹಾಗಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಏನೆಲ್ಲ ಬರುತ್ತಂತಂದರೆ DAM ಅಂತಂದರೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಈಸ್ ಅ ಕನ್ಸೋಲಿಡೇಟೆಡ್ ಡೇಟಾಬೇಸ್ ಆನ್ ಎ ಸಿಂಗಲ್ ಪ್ಲ್ಯಾಟ್ಫಾರ್ಮ್. ಅಂದರೆ ಸೊ ಈ ಒಂದು ವೇದಿಕೆಯ ಅಡಿಯಲ್ಲಿ ನಮಗೆ ಏನಾಗುತ್ತೆ ಅಂದರೆ ಹಲವಾರು ಮಾಹಿತಿಗಳು ಲಭ್ಯವಾಗತ್ತೆ. ಓಕೆ, ಲಿಂಕಿಂಗ್ ಮಲ್ಟಿಪಲ್ ಡೇಟಾಬೇಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಫಾರ್ ಡಿಫ್ರೆಂಟ್ ಯೂನಿಯನ್ ಟೆರಿಟರೀಸ್ ಆ್ಯಂಡ್ ಸ್ಟೇಟ್ಸ್. ಅಂದರೆ ಸೊ ಈ ಒಂದು ವೇದಿಕೆಯ ಅಡಿಯಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಹಲವಾರು ರಾಜ್ಯಗಳಾಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಸಂಪರ್ಕಿಸಲಾಗತ್ತೆ. ಹಾಗೆ ಹಲವಾರು ಮಿನಿಸ್ಟ್ರಿಗಳಾಗಿರ್ಬೋದು, ಹಾಗೆ ಡಿಪಾರ್ಟ್ಮೆಂಟ್ಗಳು ಕೂಡ ಸೊ ಇದರಲ್ಲಿ ಬರುತ್ತೆ. ಹಾಗೆ ಸೊ ಇದರಲ್ಲಿ ಏನಂತಂದರೆ ಸೊ ಈ DAM ಅಡಿಯಲ್ಲಿ ಇಟ್ ಕಾಂಪ್ರೈಸಸ್, ಸೊ ಇದು ಏನೆಲ್ಲ ಒಳಗೊಂಡಿದೆ ಅಂತಂದರೆ ಅಗ್ರಿ ಸ್ಟ್ಯಾಕ್ ಅಂತ ಬರುತ್ತೆ. ಓಕೆ, ಸೊ ಈ ಅಗ್ರಿ ಸ್ಟ್ಯಾಕ್ ಅಡಿಯಲ್ಲಿ ವಿಚ್ ವಿಲ್ ಫಂಕ್ಷನ್ ಆ್ಯಸ್ ಎ ರಿಜಿಸ್ಟ್ರಿ ಆಫ್ ಫಾರ್ಮರ್ಸ್. ಸೊ ಈ ಅಗ್ರಿ ಸ್ಟ್ಯಾಕಲ್ಲಿ ಏನು ಮಾಡಲಾಗತ್ತೆ ಅಂದರೆ ರೈತರನ್ನು ನೋಂದಾವಣಿ ಮಾಡಿಕೊಳ್ಳಲಾಗತ್ತೆ. ಹಾಗೆ ವಿಲೇಜ್ ಲ್ಯಾಂಡ್ ಮಾಪ್ಸ್, ಸೊ ಇಲ್ಲಿ ಆ ಒಂದು ಹಳ್ಳಿಗಳ ಒಂದು ಭೂ ನಕಾಶೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಬೆಳೆಗಳ ಮಾಹಿತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ನೆಕ್ಸ್ಟ್ ಇದೇ ಒಂದು ವ್ಯವಸ್ಥೆ ಅಡಿಯಲ್ಲಿ ಅಂದರೆ ಈ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನಲ್ಲಿ ನಮಗೆ ಈ ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಕ್ರಿಯೇಟ್ ಕಾಂಪ್ರಹೆನ್ಸಿವ್ ಜಿಯೋ ಸ್ಪೆಷಲ್ ಸೆಟಪ್ ಟು ಯೂನಿಫೈ ರಿಮೋಟ್ ಸೆನ್ಸಿಂಗ್ ಬೇಸ್ಡ್ ಇನ್ಫಾರ್ಮೇಷನ್. ಸೊ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಹಲವಾರು ಮಾಹಿತಿಗಳು ಸಿಗತ್ತೆ. ಅಂದರೆ ಬೆಳೆಗಳಾಗಿರ್ಬೋದು, ಮಣ್ಣಿನ ಕುರಿತು, ಹಾಗೆ ವೆದರ್ ಬಗ್ಗೆ, ಹಾಗೆ ನೀರಿನ ಮೂಲಗಳ ಬಗ್ಗೆ. ಓಕೆ, ಹಾಗೆ ಇಲ್ಲಿ ಸಾಯಿಲ್ ಏನಂತಂದರೆ ಪ್ರೊಫೈಲ್ ಮ್ಯಾಪಿಂಗ್, ಮಣ್ಣಿನ ಒಂದು ರಚನೆಯ ಕುರಿತು ನಮಗೆ ಸೊ ಈ ಒಂದು ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ನಲ್ಲಿ ನಮಗೆ ಮಾಹಿತಿ ಅನ್ನುವಂಥದ್ದು ಲಭ್ಯವಾಗತ್ತೆ. ಹಾಗೆ ಇನ್ನು ಸೆಕೆಂಡ್ ಸ್ಕೀಮ್ ಏನಂತಂದರೆ ಇಲ್ಲಿ ಕ್ರಾಪ್ ಸೈನ್ಸ್ ಫಾರ್ ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ. ಅಂದರೆ ಇಲ್ಲಿ ಆಹಾರ ಮತ್ತು ಈ ಪೌಷ್ಟಿಕಾಂಶ ಭದ್ರತೆಯಾಗಿ ಇಲ್ಲಿ ಬೆಳೆ ವಿಜ್ಞಾನ ಅಂತ ಹೇಳಿ. ಓಕೆ, ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಮಗೆ ಏನು ಸಿಗತ್ತೆ ಅಂತಂದರೆ ಇಲ್ಲಿ ದ ಇನಿಷಿಯೇಟಿವ್ ವಿಲ್ ಪ್ರಿಪೇರ್ ಫಾರ್ಮರ್ಸ್ ಫಾರ್ ಕ್ಲೈಮೇಟ್ ರೆಸಿಲೆನ್ಸ್ ಆ್ಯಂಡ್ ಪ್ರೊವೈಡ್ ಫಾರ್ ಫುಡ್ ಸೆಕ್ಯೂರಿಟಿ ಬೈ 2047. ಸೊ ಇಲ್ಲಿ ವಿಲ್ ಪ್ರಿಪೇರ್ ಫಾರ್ಮರ್ಸ್ ಫಾರ್ ಕ್ಲೈಮೇಟ್ ರೆಸಿಲೆನ್ಸ್ ಅಂತಂದರೆ ಇಲ್ಲಿ ಹವಾಮಾನಕ್ಕೆ ಏನಂತಂದರೆ ಇಲ್ಲಿ ಹವಾಮಾನ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಅದಕ್ಕೆ. ಅಂದರೆ ಸೊ ಇಲ್ಲಿ ರೈತರು ಏನು ಮಾಡಬೇಕಂತಂದರೆ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂಥ ಬೆಳೆಗಳನ್ನ ಏನು ಮಾಡಬೇಕಾಗತ್ತೆ, ಬೆಳಿಬೇಕಾಗತ್ತೆ. ಹಾಗೆ ಎಲ್ಲರಿಗೂ ಕೂಡ 2047 ವೇಳೆಗೆ ಇಲ್ಲಿ ಆಹಾರ ಭದ್ರತೆಯನ್ನು ಖಚಿತಪಡಿಸುವಂಥ ಸೊ ಉದ್ದೇಶವನ್ನು ಈ ಒಂದು ಸ್ಕೀಮ್ ಹೊಂದಿದೆ. ಹಾಗೆ
ನೆಕ್ಸ್ಟ್ ಇಲ್ಲಿ ಏನಂತಂದರೆ ಇಲ್ಲಿ ಕೃಷಿ ಶಿಕ್ಷಣ ಮತ್ತು ನಿರ್ವಹಣಾ ಯೋಜನೆ ಅಂತ ಬರುತ್ತೆ. ಓಕೆ, ಹಾಗೆ ಈ ಒಂದು ಇನಿಷಿಯೇಟಿವ್ ಅಡಿಯಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಇಲ್ಲಿ ರೈತರಿಗೆ ತರಬೇತಿ ಮತ್ತು ಶಿಕ್ಷಣವನ್ನು ನೀಡಲಾಗತ್ತೆ. ಓಕೆ, ಸೊ ಅದರೊಟ್ಟಿಗೆ ಇಲ್ಲಿ ರೈತರ ಉತ್ಪಾದಕತೆ ಆಗಿರ್ಬೋದು, ಆದಾಯ ಸುಧಾರಿಸಲಿಕ್ಕೆ ಅವರಿಗೆ ಅಗತ್ಯವಾದಂಥ ಒಂದು ಕೌಶಲ್ಯವನ್ನು ಒದಗಿಸಲಾಗತ್ತೆ. ಹಾಗೆ ನೆಕ್ಸ್ಟ್ ಒಂದು ಯೋಜನೆ ಅಂತಂದರೆ ಇಲ್ಲಿ ತೋಟಗಾರಿಕಾ ಯೋಜನೆ ಅಂತ ಬರುತ್ತೆ. ತೋಟಗಾರಿಕಾ ಯೋಜನೆ. ಓಕೆ, ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು ಅಥವಾ ಇತರ ಒಂದು ಬೆಳೆಗಳ ಬೆಳವಣಿಗೆಗೆ ಸೊ ಇಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಪ್ರೋತ್ಸಾಹವನ್ನು ನೀಡಲಾಗತ್ತೆ. ಅಂದರೆ ಸೊ ಇಲ್ಲಿ ಕೃಷಿಯನ್ನು ವೈವಿಧ್ಯಗೊಳಿಸಲಿಕ್ಕೆ ಅಥವಾ ಸುಸ್ಥಿರ ಕೃಷಿಯನ್ನು ಪ್ರೋತ್ಸಾಹಿಸಲಿಕ್ಕೆ ಸೊ ಇಲ್ಲಿ ಅವಕಾಶವನ್ನು ನೀಡಲಾಗತ್ತೆ. ಹಾಗೆ ನೆಕ್ಸ್ಟ್ ಇನಿಷಿಯೇಟಿವ್ ಏನಂತಂದರೆ ಇಲ್ಲಿ ಜಾನುವಾರು ಆರೋಗ್ಯ ನಿರ್ವಹಣೆ ಮತ್ತು ಉತ್ಪಾದನಾ ಯೋಜನೆ ಅಂತ ಹೇಳಿ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಇಲ್ಲಿ ಜಾನುವಾರುಗಳು ಅಂತಂದರೆ ಇಲ್ಲಿ ಸಾಕು ಪ್ರಾಣಿಗಳೇನು ಬರುತ್ತಲ್ವಾ, ಸೊ ಅವುಗಳ ಏನಂತಂದರೆ ಅವುಗಳ ಮೂಲಕ ಇಲ್ಲಿ ರೈತರ ಒಂದು ಆದಾಯವನ್ನು ಇನ್ಕ್ರೀಸ್ ಇನ್ಕಮ್ ಫ್ರಮ್ ಲೈಫ್ ಸ್ಟಾಕ್ ಆ್ಯಂಡ್ ಡೈರಿ. ಸೊ ಇಲ್ಲಿ ಡೈರಿ ಅಂದರೆ ಹಾಲಿನ ಉತ್ಪನ್ನಗಳ ಮೂಲಕ ರೈತರ ಒಂದು ಆದಾಯವನ್ನು ಹೆಚ್ಚಿಸುವಂಥ ಒಂದು ಉದ್ದೇಶವನ್ನು ಈ ಒಂದು ಯೋಜನೆ ಹೊಂದಿದೆ. ಹಾಗೆ ನೆಕ್ಸ್ಟ್ ಇನಿಷಿಯೇಟಿವ್ ಏನಂತಂದರೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಬರುತ್ತೆ. ಓಕೆ, ಸೊ ಇವುಗಳ ಒಂದು ಬಲವರ್ಧನೆಗೆ ಏನು ಮಾಡಿದ್ದಾರೆ ಇಲ್ಲಿ ಸುಮಾರು 1200 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಸೊ ಈ ಮೂಲಕ ಏನಂತಂದರೆ ಕೃಷಿಯಲ್ಲಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಸೊ ಇದು ಅಗತ್ಯವಾದಂಥ ಬೆಂಬಲವನ್ನು ನೀಡುತ್ತೆ. ಹಾಗೆ ಕೊನೆಯದಾಗಿ ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಅಂತ ಬರುತ್ತೆ. ಸಂಪನ್ಮೂಲ ನಿರ್ವಹಣೆ. ಓಕೆ, ಸೊ ಇದರ ಈ ಒಂದು ಯೋಜನೆ ಅಡಿಯಲ್ಲಿ ಏನು ಮಾಡಲಾಗುತ್ತೆ ಇಲ್ಲಿ ಒಂದು ಕೃಷಿಯ ದೀರ್ಘಾವಧಿಯ ಸುಸ್ಥಿರತೆಯನ್ನು ಅಥವಾ ಖಚಿತಪಡಿಸಿಕೊಳ್ಳಲಿಕ್ಕೆ ಸೊ ಇಲ್ಲಿ ಏನಂತಂದರೆ ಅಗತ್ಯವಾದಂಥ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದರ ಮೇಲೆ ಇದೇನು ಮಾಡುತ್ತೆ ಅಂದರೆ ಗಮನವನ್ನು ನೀಡುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಈ ಒಂದು ಟಾಪಿಕ್ ನಮಗೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಿಲ್ ಬಗ್ಗೆ ಇರುವಂಥದ್ದು. ಓಕೆ, ಸೊ ಇತ್ತೀಚೆಗೆ ಸೊ ಇಲ್ಲಿ ಇಂಟ್ರೊಡಕ್ಷನ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ಬಿಲ್. ಸೊ ಇಲ್ಲಿ ಈಗಾಗಲೇ ಏನಿದೆ ಅಂತಂದರೆ ಈ 2005 ಓಕೆ, ಸೊ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಇದೆಯಾ. ಸೊ ಇದಕ್ಕೆ ಏನು ಮಾಡಲಾಗಿದೆ ಇವಾಗ ತಿದ್ದುಪಡಿ, ಅಮೆಂಡ್ಮೆಂಟ್ ಅಂತಂದರೆ ಇದಕ್ಕೆ ಇವಾಗ ತಿದ್ದುಪಡಿಯನ್ನು ತರ್ತಾ ಇದ್ದಾರೆ. ಎಸ್, ಸೊ ಇಲ್ಲಿ ಆನ್ August 1, 2024 ದ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ ಇನ್ ದ ಲೋಕಸಭಾ. ಎಸ್, ಸೊ ಈ ಒಂದು ಮಸೂದೆಯನ್ನು ಮಂಡನೆಯನ್ನು ಮಾಡಿದೆ. ಓಕೆ, ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ದ ಫರ್ದರ್ ಸೆಂಟ್ರಲೈಸಿಂಗ್ ದ ಆಲ್ರೆಡಿ ಹೆವಿಲಿ ಸೆಂಟ್ರಲೈಸ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005. ಅಂದರೆ ಈ ಒಂದು ಕಾಯ್ದೆಯಲ್ಲಿ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಏನಂತಂದರೆ ಅಧಿಕಾರಗಳು ಏನಿದೆ ಅಂತಂದರೆ ಇಲ್ಲಿ ಕೇಂದ್ರೀಕರಣವಾಗಿದೆ. ಓಕೆ, ಅಂದರೆ ಇಲ್ಲಿ ಹೆಚ್ಚಿನ ಒಂದು ಪವರ್ ಅನ್ನುವಂಥದ್ದು ಅಥವಾ ಅಧಿಕಾರ ಅನ್ನುವಂಥದ್ದು ಯಾರ ಬಳಿ ಇದೆ, ಇಲ್ಲಿ ಕೇಂದ್ರ ಸರ್ಕಾರದ ಬಳಿ ಇದೆ. ಓಕೆ, ಸೊ ಇವಾಗ ಮತ್ತಷ್ಟು ತಿದ್ದುಪಡಿಯನ್ನು ತರುವ ಮೂಲಕ ಏನು ಮಾಡಲಾಗಿದೆ, ಮತ್ತಷ್ಟು ಅಧಿಕಾರದ ಕೇಂದ್ರೀಕರಣ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತ. ಅಂದರೆ ಇದರ ಅರ್ಥ ಇಲ್ಲಿ ಕೇಂದ್ರಕ್ಕೆ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡ್ತಾ ಇದ್ದಾರೆ ಅಂತ. ಎಸ್, ಸೊ ಇಲ್ಲಿ ಕ್ರಿಯೇಷನ್ ಆಫ್ ಅಡಿಷನಲ್ ಅಥಾರಿಟೀಸ್. ಸೊ ಇಲ್ಲಿ ಹೆಚ್ಚುವರಿಯಾಗಿ ಮತ್ತೊಂದಿಷ್ಟು ಏನು ಮಾಡಿದ್ದಾರೆ, ಇಲ್ಲಿ ಪ್ರಾಧಿಕಾರಿಗಳನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ದ ಬಿಲ್ ಪ್ರಪೋಸಸ್ ಸ್ಟ್ಯಾಚ್ಯೂಟರಿ ಸ್ಟೇಟಸ್ ಟು ಎಕ್ಸಿಸ್ಟಿಂಗ್ ಆರ್ಗನೈಸೇಷನ್ ಲೈಕ್ ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ. ಸೊ ಅಂದರೆ ಸೊ ಈಗಾಗಲೇ ಇದೆ ಇವು ಏನಂತಂದರೆ ಈ ನ್ಯಾಷನಲ್ ಕ್ರೈಸಿಸ್ ಅಥವಾ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಕಮಿಟಿಗೆ ಏನು ಮಾಡಲಾಗ್ತಾ ಇದೆ, ಇಲ್ಲಿ ಒಂದು ಸ್ಟ್ಯಾಚ್ಯೂಟರಿ ಸ್ಟೇಟಸನ್ನು ಸೊ ಇಲ್ಲಿ ನೀಡಬೇಕಂತ ಹೇಳಿ ಈ ಒಂದು ಮಸೂದೆಯ ಮನತೆಯಲ್ಲಿ ಪ್ರಪೋಸನ್ನು ಮಾಡುತ್ತೆ. ಹಾಗೆ ಕಾಂಪ್ಲಿಕೇಟಿಂಗ್ ದಿ ಡಿಸಾಸ್ಟರ್ ರೆಸ್ಪಾನ್ಸ್ ಚೈನ್ ಆ್ಯಂಡ್ ಪೊಟೆನ್ಷಿಯಲಿ ಡಿಲೇಯಿಂಗ್ ರೆಸ್ಪಾನ್ಸ್ ಟೈಮ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೊ ಇಲ್ಲಿ ಕೇಂದ್ರದ ಬಳಿ ಹೆಚ್ಚಿನ ಒಂದು ಅಧಿಕಾರ ಇರೋದರಿಂದ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಇನ್ ಕೇಸ್ ಏನಾದರೂ ರಾಜ್ಯಗಳಲ್ಲಿ ವಿಪತ್ತು ಆದಂಥ ಸಂದರ್ಭದಲ್ಲಿ ಏನಾದರೂ ನೆರವನ್ನು ಪಡೀಲಿಕ್ಕೆ ಅಥವಾ ಏನಾದರೂ ಇನಿಷಿಯೇಟಿವ್ನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯಗಳು ಏನು ಮಾಡುತ್ತವೆ, ಕೇಂದ್ರದ ಬಳಿ
ನೆರವನ್ನು ಪಡೆಯಬೇಕಾಗತ್ತೆ. ಸೊ ಇದು ತುಂಬ ಏನಾಗುತ್ತೆ ಅಂದರೆ ಡಿಲೇ ಆಗುತ್ತೆ. ಸೊ ಈ ರೀತಿ ಒಂದು ಪ್ರೊಸೆಸ್ ಇಲ್ಲಿ ಈ ಒಂದು ಅವಕಾಶ ಏನಂತಂದರೆ ಈ ಒಂದು ಪರಿಸ್ಥಿತಿಗೆ ಕಾರಣವಾಗತ್ತೆ. ಸೊ ನೆಕ್ಸ್ಟ್ ಸೆಂಟ್ರಲೈಸೇಷನ್ ಕನ್ಸರ್ನ್ಸ್. ಸೊ ಇಲ್ಲಿ ಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕಳವಳಗಳಿವೆ ಅಂತಂದರೆ ಇಲ್ಲಿ ಮೊದಲನೇದಾಗಿ ರಿಗಾರ್ಡಿಂಗ್ ಡಿಸಾಸ್ಟರ್ ರಿಲೀಫ್ ಫಂಡ್ಸ್. ಸೊ ನಿಮಗೆ ಮೇಲೆ ಹೇಳಿದಾಗ ಸೊ ಇಲ್ಲಿ ರಾಜ್ಯಗಳು ಏನು ಮಾಡುತ್ತೆ ಅಂತಂದರೆ ಇಲ್ಲಿ NDRF ಅಂತ ಬರುತ್ತೆ. NDRF ನ್ಯಾಷನಲ್ ಡಿಸಾಸ್ಟರ್ ರಿಸ್ಪಾನ್ಸ್ ಫಂಡ್ ಅಂತ. ಓಕೆ, ಸೊ ಇವುಗಳಿಗಾಗಿ ಏನು ಮಾಡಬೇಕಾಗತ್ತೆ ಅಂತಂದರೆ ಬೇಡಿಕೆ ನೀಡುತ್ತೆ. ಸೊ ಅವುಗಳು ಏನು ಮಾಡುತ್ತೆ ಅಂತಂದರೆ ತುಂಬ ಡಿಲೇಯನ್ನು ಮಾಡುತ್ತೆ. ಸೊ ಈ ಹಿಂದೆನೂ ಕೂಡ ನಾವು ನೋಡಿರ್ಬೋದು, ತಮಿಳುನಾಡಾಗಿರ್ಬೋದು, ಕೇರಳದಂಥ ಸಂದರ್ಭದಲ್ಲಿ ವಿಪತ್ತುಗಳಾದಂಥ ಸಂದರ್ಭದಲ್ಲಿ ಕೇಂದ್ರದ ಕಡೆಯಿಂದ ಸೊ ಇನ್ನೂ ಕೂಡ ರಾಜ್ಯಗಳಿಗೆ ಅಂದರೆ ಈ ತಮಿಳುನಾಡಾಗಿರ್ಬೋದು, ಕರ್ನಾಟಕಗಳಿಗೆ ಯಾವುದೇ ರೀತಿಯ ಒಂದು ಪರಿಹಾರ ಅನ್ನುವಂಥದ್ದು ಏನಾಗಿದೆ ಅಂದರೆ ತುಂಬ ತಡವಾಗಿ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗೆ ರೆಸ್ಟ್ರಿಕ್ಟೆಡ್ ಡೆಫಿನಿಷನ್ ಆಫ್ ಡಿಸಾಸ್ಟರ್. ಸೊ ಇಲ್ಲಿ ವಿಪತ್ತು ಅಂತಂದರೆ ಏನು ಅನ್ನೋದಂಥದಕ್ಕೆ ಸೊ ಇಲ್ಲಿ ಇದರ ವ್ಯಾಖ್ಯಾನ ಅಂಥದ್ದು ತುಂಬ ಸಂಕುಚಿತವಾಗಿದೆ. ಅಂದರೆ ಇದು ವಿಶಾಲ ಅರ್ಥದಲ್ಲಿ ಈ ಒಂದು ವಿಪತ್ತು ಅನ್ನುವುದಕ್ಕೆ ಸರಿಯಾದ ಒಂದು ವ್ಯಾಖ್ಯಾನವನ್ನು ನೀಡಿಲ್ಲ. ಯಾಕಂತಂದರೆ ಸೊ ಇಲ್ಲಿ ಈ ಹೀಟ್ ವೇವ್ಸ್ ಅಂತ ಬರುತ್ತೆ. ಓಕೆ, ಅಥವಾ ಬಿಸಿ ಗಾಳಿ ಅಂತ ಏನು ಕರಿತೀವಿ. ಸೊ ಈ ಬಿಸಿ ಗಾಳಿಯನ್ನು ಸೊ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಒಂದು ನೋಟಿಫೈಡ್ ಡಿಸಾಸ್ಟರ್ ಅಂತ ಬರುತ್ತೆ. ಅಂದರೆ ಸೂಚಿತ ಅಥವಾ ಅಧಿಸೂಚಿತ ವಿಪತ್ತುಗಳಂತ ಹೇಳಿ. ಓಕೆ, ಸೊ ಈ ಒಂದು ಪಟ್ಟಿಯಲ್ಲಿ ಏನು ಮಾಡಲಾಗಿಲ್ಲ, ಈ ಹೀಟ್ ವೇವ್ಸನ್ನು ಇನ್ಕ್ಲೂಡ್ ಮಾಡಿಲ್ಲ. ಓಕೆ, ಸೊ ಈ ಹೀಟ್ ವೇವಿಂದ ಹಲವಾರು ರೀತಿಯ ಒಂದು ವಿಪತ್ತುಗಳಾಗ್ತಾಯಿದ್ರು ಅಥವಾ ಹಲವಾರು ರೀತಿಯ ಸಾವು ನೋವುಗಳು ಆಗ್ತಾಯಿದ್ರು ಕೂಡ ಏನು ಮಾಡಿಲ್ಲ. ಸೊ ಈ ಒಂದು ವಿಪತ್ತನ್ನು ನೋಟಿಫೈಡ್ ಡಿಸಾಸ್ಟರ್ ಅಂತ ಕನ್ಸಿಡರ್ ಮಾಡಿಲ್ಲ. ಹಾಗಿದ್ರೆ ಸೊ ಇಲ್ಲಿ ನೋಟಿಫೈಡ್ ಡಿಸಾಸ್ಟರ್ ಅಂತಂದರೆ ಯಾವನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂದರೆ ಮೊದಲನೇದಾಗಿ ಇಲ್ಲಿ ಮೊದಲನೇದಾಗಿ ಸೈಕ್ಲೋನ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಡ್ರಾಟ್ ಬರುತ್ತೆ, ಅಂದರೆ ಬರಗಾಲ. ನೆಕ್ಸ್ಟ್ ಒನ್ ಅರ್ಥಕ್ವೇಕ್ ಬರುತ್ತೆ. ನೆಕ್ಸ್ಟ್ ಫೈರ್ ಬರುತ್ತೆ, ಫ್ಲಡ್, ಸುನಾಮಿ ಮತ್ತು ಹೇಲ್ ಸ್ಟಾರ್ಮ್, ಅವಲಂಚೆ ಮತ್ತು ಕ್ಲೌಡ್ ಬರ್ಸ್ಟ್ ಆ್ಯಂಡ್ ಪೆಸ್ಟ್ ಅಟ್ಯಾಕ್, ಅಂದರೆ ಕೀಟಗಳ ದಾಳಿ, ಮತ್ತು ಫ್ರಾಸ್ಟ್ ಮತ್ತು ಈ ಕೋಲ್ಡ್ ವೇವ್ಗಳನ್ನ ಹೇಗೆ ಮಾಡಿದೆ ಅಂತಂದರೆ ಇವುಗಳನ್ನ ಮಾತ್ರ ಸೊ ಇಲ್ಲಿ ನೋಟಿಫೈಡ್ ಡಿಸಾಸ್ಟರ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಈ ಹಾಗಿದ್ರೆ ಈ ನೋಟಿಫೈಡ್ ಡಿಸಾಸ್ಟರ್ ಅಂತ ಈ ರೆಕಗ್ನೈಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಗಳು ಸಿಗುತ್ತೆ. ಓಕೆ, ಸೊ ಅಂದರೆ ಸೊ ಇಲ್ಲಿ ಮೊದಲನೇದಾಗಿ ಈ ರೀತಿ ರೆಕಗ್ನೈಸ್ ಮಾಡೋದ್ರಿಂದ ಇಲ್ಲಿ NDRF ಹಾಗೆ SDRF ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ NDRF ಅಂತಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ, SDRF ಅಂತಂದರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ. ಸೊ ಇಲ್ಲಿ ಈ ಏನು ನೋಟಿಫೈಡ್ ಡಿಸಾಸ್ಟರ್ಗಳಿಗೆ ಸೊ ಈ ಏನಂತಂದರೆ NDRF ಮತ್ತು ಈ SDRFಗಳ ಮೂಲಕ ಏನು ಮಾಡಲಾಗುತ್ತೆ, ಇಲ್ಲಿ ಹಣವನ್ನು ನೀಡಲಾಗತ್ತೆ. ಸೊ ನೆಕ್ಸ್ಟ್ ಇನ್ಅಡಿಕ್ವೇಟ್ ಫೈನಾನ್ಷಿಯಲ್ ಡಿಸೆಂಟ್ರಲೈಸೇಷನ್. ಸೊ ಇಲ್ಲಿ ಏನು ಮಾಡಿದೆ ಅಂತಂದರೆ ಅರ್ಬನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಸೊ ಈ ಬಿಲ್ ಏನು ಮಾಡುತ್ತೆ, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಬಟ್ ಆದರೂ ಕೂಡ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರೂ ಕೂಡ ಸೊ ಇಲ್ಲಿ ಹಣಕಾಸಿನ ವಿಚಾರ ಅಂತ ಬಂದಾಗ ಅವುಗಳ ಒಂದು ನಿರ್ವಹಣೆ ಆಗಿರ್ಬೋದು ಅಥವಾ ಅವುಗಳನ್ನು ಸೊ ಇಲ್ಲಿ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರ ಯಾರ ಬಳಿ ಇರುತ್ತೆ, ಇಲ್ಲಿ ಕೇಂದ್ರದ ಬಳಿ ಇರುತ್ತೆ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಇಲ್ಲಿ ಹಣಕಾಸಿನ ಏನಂತಂದರೆ ವಿಕೇಂದ್ರೀಕರಣದ ಕೊರತೆ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇವಾಗ ನೀಡ್ ಆಫ್ ದ ಅವರ್ ಏನಂತಂದರೆ ಇಲ್ಲಿ ನಾವು ಮೊದಲನೇದಾಗಿ ಈ ಡಿಸಾಸ್ಟರ್ ಡೆಫಿನೇಷನ್ನ ಏನು ಮಾಡಬೇಕು, ಇವಾಗ ರಿವಿಸಿಟಿಂಗನ್ನು ಮಾಡಬೇಕಾಗಿದೆ. ಅಂದರೆ ಸೊ ಇಲ್ಲಿ ಏನಂತಂದರೆ ಈ ಹೀಟ್ ವೇವ್ಸನ್ನು ಕೂಡ ನಾವು ಏನು ಮಾಡಬೇಕು ಇವಾಗ, ಸೊ ಈ ಏನಂತಂದರೆ ಈ ನೋಟಿಫೈಡ್ ಡಿಸಾಸ್ಟರ್ ಪಟ್ಟಿಯಲ್ಲಿ ಇದನ್ನು ಕೂಡ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನೀಡ್ ಫಾರ್ ಕೋಆಪರೇಟಿವ್ ಫೆಡ್ರಲಿಸಮ್. ಏನಿದು ಕೋಆಪರೇಟಿವ್ ಫೆಡ್ರಲಿಸಮ್ ಅಂತಂದರೆ ಸೊ ಇಲ್ಲಿ ಅಧಿಕಾರ ಅನ್ನುವಂಥದ್ದು ಈ ಸೆಂಟ್ರಲೈಸೇಷನ್ ಆಗೋ ಬದಲು ಸೊ ಇಲ್ಲಿ ಅಧಿಕಾರ ಅನ್ನುವಂಥದ್ದು ಡಿಸೆಂಟ್ರಲೈಸೇಷನ್ ಆಗಬೇಕು. ಅಂದರೆ
ವಿಕೇಂದ್ರೀಕರಣ ಆಗಬೇಕು. ಅಂದರೆ ಇಲ್ಲಿ ವಿಪತ್ತನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ರಾಜ್ಯಗಳಿಗೆ ಏನು ಮಾಡಬೇಕು, ಇಲ್ಲಿ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಬೇಕು. ಸೊ ಇದು ಏನಂತಂದರೆ ನೀಡ್ ಆಫ್ ದ ಅವರ್, ಅಂದರೆ ಸೊ ಇದು ತುರ್ತು ಅಗತ್ಯ ಅಂತ. ನೆಕ್ಸ್ಟ್ ಟಾಪಿಕ್, ಸೊ ಡೀಲಿಂಗ್ಸ್ ಆಟ್ ಎ ಚೀನಾ ಆಫ್ರಿಕಾ ಫೋರಮ್ ದ್ಯಾಟ್ ಇಂಡಿಯಾ ಮಸ್ಟ್ ಟ್ರ್ಯಾಕ್. ಅಂದರೆ ಸೊ ಏನು ಚೀನಾ ಮತ್ತು ಆಫ್ರಿಕಾದ ನಡುವೆ ಒಂದು ಮೀಟಿಂಗ್ ನಡೀತಾ ಇದೆ. ಸೊ ಆ ಒಂದು ಮೀಟಿಂಗ್ನ ಕುರಿತು ಅದನ್ನು ಭಾರತ ಅನ್ನುವಂಥದ್ದು ಟ್ರ್ಯಾಕ್ ಮಾಡಬೇಕಾಗಿದೆ ಅಂತ. ಓಕೆ, ಸೊ ಯಾಕೆ ಏನು ಅಂತ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಎಸ್, ಸೊ ಇಲ್ಲಿ ಪೋಕ್ಯಾಕ್ 2024 ಸಮಿಟ್. ಸೊ ಏನಿದು ಪೋಕ್ಯಾಕ್ ಅಂದರೆ, ಸೊ ಈ ಪೋಕ್ಯಾಕ್ನ 9ನೇ ಆವೃತ್ತಿ 9th ಎಡಿಷನ್ ಆಫ್ ದ ಫೋರಮ್ ಆನ್ ಚೀನಾ ಆಫ್ರಿಕಾ ಕೋಆಪರೇಷನ್ ಈಸ್ ಶೆಡ್ಯೂಲ್ಡ್ ಫ್ರಮ್ ಸೆಪ್ಟೆಂಬರ್ 4 to 6, 2024. ಸೊ ಈ ಚೀನಾ ಮತ್ತು ಆಫ್ರಿಕಾದ ನಡುವೆ ಒಂದು ಮೀಟಿಂಗ್ ಅನ್ನುವಂಥದ್ದು ನಡೆಯಲಿದೆ. ಓಕೆ, ಸೊ ಇದು ಬೀಜಿಂಗ್ನಲ್ಲಿ ಚೀನಾದಲ್ಲಿ ನಡೆಯಲಿದೆ. ಯಾಕೆ ಈ ಒಂದು ಸಂದರ್ಭದಲ್ಲಿ ಆಫ್ರಿಕನ್ ದೇಶಗಳು ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದೆ. ಸೊ ಅದರಲ್ಲಿ ಆರ್ಥಿಕ ಸವಾಲುಗಳ ಆಗಿರ್ಬೋದು, ಅಥವಾ ಇಲ್ಲಿ ರಾಜಕೀಯ ಮತ್ತು ಭೌಗೋಳಿಕ ಸಂಘರ್ಷಗಳು ಅನ್ನುವಂಥದ್ದು ಸೊ ಇಲ್ಲಿ ಏನಾಗಿದೆ ಕಂಡು ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೇ ಒಂದು ಸಂದರ್ಭದಲ್ಲಿ ಚೀನಾದಲ್ಲಿ ಏನು ಮಾಡಲಾಗ್ತಾ ಇದೆ, ಒಂದು ಮೀಟಿಂಗನ್ನು ಮಾಡಲಾಗ್ತಾ ಇದೆ. ಎಸ್, ಸೊ ಇಲ್ಲಿ ಸಮಿತ್ ಪಟಿಗ್ ಅಮಾಂಗ್ ಆಫ್ರಿಕನ್ ಲೀಡರ್ಸ್. ಸೊ ಇಲ್ಲಿ ಇದು ಏನಂತಂದರೆ, ಈ ಏನು ಸಭೆ ಅನ್ನುವಂಥದ್ದಿದೆ ಅಲ್ವಾ, ಸೊ ಇದು ತುಂಬ ನಿರಾಶೆಯನ್ನು ಉಂಟು ಮಾಡಲಿದೆ ಅಂತ. ಓಕೆ, ಯಾಕೆಂದರೆ ಈ ಹಿಂದೆ ಹಲವಾರು ಮೀಟಿಂಗ್ಗಳು ಆಗತ್ತೆ. ಓಕೆ, ಆಫ್ರಿಕಾವನ್ನು ಒಳಗೊಂಡಂತೆ ಆಫ್ರಿಕಾ 1+1 ಸಮಿಟ್ ಆಗಿರ್ಬೋದು. ಓಕೆ, ಸೊ ಇವುಗಳನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಆ ದೇಶದ ಹಲವಾರು ಲೀಡರ್ಸ್ಗಳು ಏನು ಮಾಡಿರ್ತಾರೆ, ಸೊ ಈ ಒಂದು ಮೀಟಿಂಗ್ಗೆ ಇಲ್ಲಿ ಅಬ್ಸೆಂಟ್ ಆಗಿರ್ತಾರೆ. ಸೊ ಹೀಗಾಗಿ ಈಗ ನಡೆಯಲಿರುವಂಥ ಏನು ಬೀಜಿಂಗ್ ಮೀಟಿಂಗ್ನಲ್ಲೂ ಕೂಡ ಸೊ ಇದು ಕೂಡ ನಿರಾಶಾದಾಯಕವಾಗಿರಲಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಆ ಒಂದು ಮೀಟಿಂಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಯಾವುದು ಅಂತಂದರೆ ಇಲ್ಲಿ ಈ ಆಫ್ರಿಕನ್ ಕಂಟ್ರಿಗಳು. ಓಕೆ, ಸೊ ಇಲ್ಲಿ ಆಫ್ರಿಕನ್ ಅಜೆಂಡಾ ಆ್ಯಂಡ್ ಓನರ್ಶಿಪ್. ಸೊ ಇಲ್ಲಿ ಆಫ್ರಿಕಾ ಕೂಡ ಏನು ಮಾಡ್ತಾಯಿದೆ, ತನ್ನ ಓನರ್ಶಿಪ್ಗಾಗಿ ಏನು ಮಾಡ್ತಾಯಿದೆ, ಇಲ್ಲಿ ಡಿಮ್ಯಾಂಡನ್ನು ಮಾಡ್ತಾಯಿದೆ. ಹಾಗೆ ಎಕನಾಮಿಕ್ ಪ್ರಿಯಾರಿಟೀಸ್. ಸೊ ಇಲ್ಲಿ ಆಫ್ರಿಕನ್ ಕಂಟ್ರೀಸ್ ನೀಡ್ ಟು ಫೋಕಸ್ ಆನ್ ಡೆವಲಪಿಂಗ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಇಂಡಸ್ಟ್ರಿ. ಸೊ ಇವುಗಳು ಯಾವುದರ ಮೇಲೆ ಫೋಕಸನ್ನು ಮಾಡ್ತಾಯಿದೆ ಅಂತಂದರೆ, ಇಲ್ಲಿ ಸುಸ್ಥಿರ ಒಂದು ಕೃಷಿ ಕೈಗಾರಿಕೆ ಕುರಿತು ಸೊ ಇಲ್ಲಿ ಫೋಕಸನ್ನು ಮಾಡ್ತಾಯಿದೆ. ಹಾಗೆ ಸೊ ಇಲ್ಲಿ ಗ್ರೀನ್ ಎನರ್ಜಿ. ಓಕೆ, ಹಾಗೆ ರಿಫೈನಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಹಬ್ಸ್ ಫಾರ್ ರಾ ಮಟೀರಿಯಲ್. ಸೊ ಇಲ್ಲಿ ಈ ಹಿಂದೆ ಈ ಆಫ್ರಿಕನ್ ಕಂಟ್ರಿಗಳು ಹೆಚ್ಚಾಗಿ ಏನು ಮಾಡ್ತಾಯಿದ್ದೆ ಅಂತಂದರೆ, ಇಲ್ಲಿ ರಾ ಮಟೀರಿಯಲ್ಗಳನ್ನ ಎಕ್ಸ್ಪೋರ್ಟನ್ನು ಮಾಡೋದ್ರ ಮೇಲೆ ತನ್ನ ಗಮನವನ್ನು ನೀಡ್ತಾ ಇದ್ದವು. ಓಕೆ, ಬಟ್ ಇವಾಗ ಈ ರಾ ಮಟೀರಿಯಲ್ಸ್ಗಳನ್ನ ಅವುಗಳನ್ನ ತಮ್ಮಲ್ಲಿಯೇ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವುಗಳನ್ನು ಉತ್ಪಾದನಾ ಸರಕುಗಳಾಗಿ ಅಥವಾ ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ತಯಾರಿಸಿ ಏನು ಮಾಡ್ತಾಯಿದ್ದಾರೆ, ಇವಾಗ ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದಾರೆ. ಎಸ್, ಸೊ ಇವಾಗ ಈ ಆಫ್ರಿಕನ್ ಕಂಟ್ರಿಗಳ ಒಂದು ಸಾಲದ ಒಂದು ಸಂದರ್ಭದಲ್ಲಿ ಈ ಚೀನಾದ ಪಾತ್ರ ಏನಿದೆ ಅಂತಂದರೆ, ಇಲ್ಲಿ ಸೊ ಒಟ್ಟಾರೆಯಾಗಿ ಏನು ಆಫ್ರಿಕಾ ಸಾಲವನ್ನು ತೆಗೆದುಕೊಂಡಿದೆ ಅಲ್ವಾ, ಸೊ ಅದರಲ್ಲಿ ಇನ್ಕ್ಲೂಡಿಂಗ್ ಪಬ್ಲಿಕ್ ಮತ್ತು ಈ ಪ್ರೈವೇಟ್ ಒಂದು ಡೆಪ್ಟನ್ನು ನೋಡೋದಾದರೆ, ಸೊ ಚೀನಾದ ಸಾಲದ ಪ್ರಮಾಣ ಎಷ್ಟು ಅಂದರೆ ಅದಕ್ಕೆ ನೀಡಿರುವಂಥ ಸಾಲದ ಪ್ರಮಾಣ ಎಷ್ಟಿದೆ ಅಂತಂದರೆ ಚೀನಾದ್ದು 12% ಇದೆ. ಸೊ ಹೀಗಾಗಿ ಏನಂತಂದರೆ, ಸೊ ಈ ಕಾರಣಕ್ಕಾಗಿ ಏನಂತಂದರೆ ಭಾರತ ಅನ್ನುವಂಥದ್ದು ಸೊ ಈ ಒಂದು ಫೋರಮ್ನ ಅಥವಾ ಈ ಒಂದು ವೇದಿಕೆ ಅಡಿಯಲ್ಲಿ ನಡೀತಾ ಇರುವಂಥ ಸೊ ಬೆಳವಣಿಗೆಗಳ ಬಗ್ಗೆ ಏನು ಮಾಡಬೇಕಾಗಿದೆ, ಟ್ರ್ಯಾಕ್ ಮಾಡಬೇಕಂತ ಹೇಳಿದ್ದಾರೆ. ಓಕೆ, ಯಾಕಂತಂದರೆ ಸೊ ಇದು ಆಫ್ರಿಕನ್ ಕಂಟ್ರಿಗಳು ತುಂಬ ಏನಿದೆ ಅಂತಂದರೆ, ಇದು ಒಂದು ರೀತಿಯ ಒಂದು ಖನಿಜ ಸಂಪನ್ಮೂಲಗಳ ಒಂದು ಭರಿತವಾಗಿರುವಂಥ ದೇಶ ಆಗಿದೆ. ಸೊ ಹಾಗೆ ಸೊ ಭಾರತ ಅನ್ನುವಂಥದ್ದು ಇಲ್ಲಿ ಈ ಗ್ಲೋಬಲ್ ಸೌತ್ ಅಂತ ಬರುತ್ತೆ, ಜಾಗತಿಕ ದಕ್ಷಿಣ ಒಂದು ರಾಷ್ಟ್ರಕ ಧ್ವನಿಯಾಗಿ ಏನು ಮಾಡುತ್ತೆ ಅಂದರೆ ಭಾರತ ಗುರುತಿಸಿಕೊಳ್ಳುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಏನು ಮಾಡಬೇಕಾಗತ್ತೆ, ಇದನ್ನು ಎಚ್ಚರಿಕೆಯಿಂದ ಫೇಸ್ ಮಾಡಬೇಕಾಗತ್ತೆ. ಎಸ್, ಸೊ ಇಲ್ಲಿ ಲೆಸನ್ ಫಾರ್ ಇಂಡಿಯಾ. ಎಸ್, ಸೊ ಇಲ್ಲಿ ಭಾರತಕ್ಕೆ ಏನಂತಂದರೆ ಇದು ಏನು ಪಾಠವಾಗಲಿದೆ ಅಂತಂದರೆ, ಇಲ್ಲಿ ಇಂಡಿಯಾ ಕ್ಯಾನ್ ಲರ್ನ್ ಫ್ರಮ್ ಚೀನಾಸ್ ಎಂಗೇಜ್ಮೆಂಟ್ ವಿತ್ ಆಫ್ರಿಕಾ. ಎಸ್, ಸೊ ಏನಂತಂದರೆ ಇಲ್ಲಿ ಸಾಲವನ್ನು ನೀಡ್ತಾ ಇರೋದರಿಂದ ಓಕೆ ಈ ರೀತಿಯ ಒಂದು ಅವಕಾಶವನ್ನು ಇಲ್ಲಿ ಏನು ಮಾಡಬೇಕಂತಂದರೆ ಭಾರತ ಅನ್ನುವಂಥದ್ದು ಇದರಿಂದ ಕಲಿತ್ಕೊಳ್ಬೇಕಾಗತ್ತೆ.
ಪರ್ಟಿಕ್ಯುಲರ್ಲಿ ಬೈ ಎಂಪಸೈಸಿಂಗ್ ಕಂಟಿನ್ಯೂಟಿ ಇನ್ ಇಟ್ಸ್ ರಿಲೇಷನ್. ಎಸ್, ಸೊ ಇಲ್ಲಿ ಚೀನಾ ಮತ್ತು ಏನೋ ಆಫ್ರಿಕಾದ ರಿಲೇಷನ್ ಅನ್ನುವಂಥದ್ದು ತುಂಬ ಸ್ಥಿರವಾಗಿದೆ. ಓಕೆ, ಸೊ ಅದೇ ರೀತಿಯ ಒಂದು ಸ್ಥಿರತೆಯನ್ನು ಸೊ ಇಲ್ಲಿ ಕೂಡ ಭಾರತ ಅನ್ನುವಂಥದ್ದು ಕಾಯ್ದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್, ಸೆಂಟರ್ 6 ನೆಟ್ಫ್ಲಿಕ್ಸ್ ಎಕ್ಸ್ಪ್ಲನೇಷನ್ ಇನ್ ರೋ ಓವರ್ ಹೈಜಾಕ್ ವೆಬ್ ಸೀರೀಸ್. ಸೊ ಇತ್ತೀಚೆಗೆ ಏನಂತಂದರೆ ಇಲ್ಲಿ ಈ ಒಂದು ನೆಟ್ಫ್ಲಿಕ್ಸ್ನಲ್ಲಿ ಒಂದು ವೆಬ್ ಸೀರೀಸ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿವರೆಗೆ ಅದು 6 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ಎಪಿಸೋಡ್ ಹೆಸರು ಏನಂತಂದರೆ ಇದು IC-814 ದಿ ಕಂದಹಾರ್ ಹೈಜಾಕ್ ಅಂತ ಹೇಳಿ. ಓಕೆ, ಹಾಗಿದ್ರೆ ಏನಿದು ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಅಥವಾ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಓಕೆ, ಈ IC-814 ಅನ್ನುವಂಥದ್ದು ಏನಂತಂದರೆ ಇದು ಈ ಇಂಡಿಯನ್ ಏರ್ಲೈನ್ಸ್ನ ಒಂದು ಹೆಸರಿದು ಅಥವಾ ಏರ್ಕ್ರಾಫ್ಟ್ನ ಹೆಸರಿದು. ಓಕೆ, ಸೊ ಇದು ಏನಂತಂದರೆ ಭಾರತದ ಅಂದರೆ ಇಂಡಿಯನ್ ಏರ್ಲೈನ್ಸ್ ಅಂತ ಬರುತ್ತೆ. ಸೊ ಇದು ಏನಂತಂದರೆ ಇಂಡಿಯನ್ ಏರ್ಲೈನ್ಸ್ ಆ ಒಂದು ಸಂದರ್ಭದಲ್ಲಿ ಭಾರತದ ಒಡೆತನದಲ್ಲಿತ್ತು. ಓಕೆ, ಸೊ ಈ ಒಂದು ಫ್ಲೈಟ್ ಎಲ್ಲಿಂದ ಮೂವ್ ಆಗ್ತಾ ಇರುತ್ತೆ, ಇದು ಕಠ್ಮಂಡುವಿನಿಂದ ಸೊ ಇದು ನವದೆಹಲಿಗೆ ಅಥವಾ ನ್ಯೂ ಡೆಲ್ಲಿಗೆ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಸೊ ಇದು ಯಾವಾಗ ಅಂತಂದರೆ ಸೊ ಡಿಸೆಂಬರ್ 24, 1999 ಅಂದು. ಓಕೆ, ಸೊ ಈ ಒಂದು ಸಂದರ್ಭದಲ್ಲಿ ಮೂವ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಪಾಕಿಸ್ತಾನದ ISI. ಓಕೆ, ಸೊ ಇಲ್ಲಿ ISI ಅಂತ ಬರುತ್ತೆ, ಇಂಟರ್ ಸರ್ವೀಸ್ ಇಂಟೆಲಿಜೆನ್ಸ್ ಸೊ ಬ್ಯಾಕ್ ಟೆರರಿಸ್ಟ್. ಸೊ ಇವರ ಒಂದು ಬೆಂಬಲಿತ ಭಯೋತ್ಪಾದಕರು ಏನು ಮಾಡ್ತಾರೆ ಅಂತಂದರೆ ಸೊ ಈ ಒಂದು ಫ್ಲೈಟನ್ನು ಹೈಜಾಕ್ ಮಾಡ್ತಾರೆ. ಸೊ ಇಲ್ಲಿ ಹೈಜಾಕನ್ನು ಮಾಡಿದಂಥ ಸಂದರ್ಭದಲ್ಲಿ ಸೊ ಈ ಹೈಜಾಕರ್ಸ್ ಏನು ಮಾಡ್ತಾರೆ ಅಂತಂದರೆ, ಹಾಗಿದ್ರೆ ಇವರ ಒಂದು ಉದ್ದೇಶ ಇರುತ್ತಲ್ವ, ಯಾಕೆ ಇದನ್ನು ಹೈಜಾಕ್ ಮಾಡಬೇಕಂತ ಅಂದಾಗ ಎಸ್, ಸೊ ಇಲ್ಲಿ ಇವರದ ಒಂದಿಷ್ಟು ಬೇಡಿಕೆಗಳಿರುತ್ತೆ. ಏನು ಬೇಡಿಕೆಯನ್ನು ಇಟ್ಟಿರ್ತಾರೆ ಅಂತಂದರೆ ಎಸ್, ಸೊ ಮೊದಲನೇದಾಗಿ ಈ ಒಂದು ಟೆರರಿಸ್ಟ್ಗಳನ್ನ ಸುಮಾರು 36 ಟೆರರಿಸ್ಟ್ಗಳನ್ನ ಬಿಡುಗಡೆಯನ್ನು ಮಾಡಬೇಕಂತ ಡಿಮ್ಯಾಂಡನ್ನು ಮಾಡ್ತಾರೆ. ಸೊ ಅದರಲ್ಲಿ ಒಬ್ಬರು ಬರ್ತಾರೆ, ಯಾರಂತಂದರೆ ಮಸೂದ್ ಅಜರ್ ಅಂತ ಹೇಳಿ. ಓಕೆ, ಸೊ ಇವರನ್ನು ಕೂಡ ಸೊ ರಿಲೀಸ್ ಮಾಡಬೇಕಂತ ಡಿಮ್ಯಾಂಡನ್ನು ಮಾಡ್ತಾರೆ. ಸೊ ಈ ಮಸೂದ್ ಅಜರ್ ಯಾರಂತಂದರೆ ಇತ್ತೀಚೆಗೆ ನೀವು ನೋಡಿರ್ಬೋದು 2019ರಲ್ಲಿ ಸೊ ಈ ಪುಲ್ವಾಮಾ ಅಟ್ಯಾಕ್ ಆಗುತ್ತಲ್ವ, ಸೊ ಅದರ ರೂವಾರಿಗಿತ್ತ, ಅದರ ಸಂಚುಕೋರಾಗಿತ್ತ. ಓಕೆ, ಸೊ ಈ ಮಸೂದ್ ಅಜರ್ ಅನ್ನುವಂಥದ್ದು ಈ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥನಿತ. ಓಕೆ, ಸೊ ಈತನ ಏನು ಮಾಡ್ತಾರೆ 2019ರ ಈ ಪುಲ್ವಾಮಾ ದಾಳಿಗೆ ಕಾರಣನಾಗಿರ್ತಾನೆ. ಸೊ ಇವನು ಸೇರಿಸಿ ಸುಮಾರು 36 ಜನರನ್ನು ರಿಲೀಸನ್ನು ಮಾಡಬೇಕಂತ ಸೊ ಇಲ್ಲಿ ಬೇಡಿಕೆಯನ್ನು ಇಡ್ತಾರೆ. ಹಾಗೆ ಮತ್ತೊಂದು ಬೇಡಿಕೆ ಏನಂತಂದರೆ ಇಲ್ಲಿ ಸೊ ಇಲ್ಲಿ ಸುಮಾರು $200 ಮಿಲಿಯನ್ ಹಣವನ್ನು ನೀಡಬೇಕಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾರೆ. ಎಸ್, ಸೊ ಇವರ ಒಂದು ಬೇಡಿಕೆಯ ಒಂದು ಪ್ರಕಾರ ಏನು ಮಾಡಲಾಗುತ್ತೆ, ಇಲ್ಲಿ 3 ಟೆರರಿಸ್ಟ್ಗಳನ್ನು ರಿಲೀಸ್ ಮಾಡಲಾಗತ್ತೆ. ಎಸ್, ಸೊ ಈ ಒಂದು ಅಂದರೆ ಸುಮಾರು 1 ವಾರಗಳ ಕಾಲ ಏನು ಮಾಡಲಾಗಿರುತ್ತೆ, ಸೊ ಇವರನ್ನು ಬತ್ತೆಯಾಳಗಳಾಗಿ ಇಟ್ಕೊಂಡಿರ್ತಾರೆ. ಓಕೆ, ಸೊ ಈ ಒಂದು ವಿಮಾನ ಸುಮಾರು 179 ಜನರು ಏನಾಗ್ತಾ ಇರುತ್ತೆ ಈ ಒಂದು ಫ್ಲೈಟ್ನಲ್ಲಿ ಟ್ರಾವೆಲನ್ನು ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಒಬ್ಬರನ್ನು ಹತ್ಯೆಯನ್ನು ಕೂಡ ಮಾಡಲಾಗತ್ತೆ. ಎಸ್, ಸೊ ಇವಾಗ ಸದ್ಯಕ್ಕೆ ಇರುವಂಥ ಒಂದು ವಿವಾದ ಏನಂತಂದರೆ ಸೊ ಈ ರೀತಿಯ ಒಂದು ವಿವಾದವನ್ನು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಇನ್ಸಿಡೆಂಟನ್ನು ಸೊ ಈ ಒಂದು ವೆಬ್ ಸೀರೀಸ್ನಲ್ಲಿ ತುಂಬ ತಪ್ಪಾಗಿ ತೋರಿಸಿದ್ದಾರೆ. ಯಾಕಂತಂದರೆ ಸೊ ಇಲ್ಲಿ ಟೆರರಿಸ್ಟ್ಗಳು ಏನಿದೆ ಅಂತಂದರೆ ಇಲ್ಲಿ ಮುಸ್ಲಿಮ್ರಾಗಿದ್ದರು. ಓಕೆ, ಸೊ ಈ ಮುಸ್ಲಿಮ್ರಾಗಿದ್ದಂಥ ಸಂದರ್ಭದಲ್ಲಿ ಈ ಟೆರರಿಸ್ಟ್ಗಳ ಹೆಸರನ್ನು ಏನು ಮಾಡಿದ್ದಾರೆ, ಇಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಹಿಂದೂಗಳ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಸೊ ಈ ಕಾರಣಕ್ಕಾಗಿ ಸೊ ಇದಕ್ಕೆ ಸ್ಪಷ್ಟನೆಯನ್ನು ಈ ನೆಟ್ಫ್ಲಿಕ್ಸ್ನಿಂದ ಕೇಳಿದ್ದಾರೆ. ಎಸ್, ಸೊ ಇದರಲ್ಲಿ ಹೈಜಾಕರ್ಸ್ನ ಏನಂತ ರೆಫರ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಚೀಫ್ ಡಾಕ್ಟರ್ ಬರ್ಗರ್ ಭೋಲಾ ಆ್ಯಂಡ್ ಶಂಕರ್ ಅಂತ ಹೇಳಿ. ಓಕೆ, ಬಟ್ ಅವರ ರಿಯಲ್ ನೇಮ್ ಇರುವಂಥದ್ದು ಏನಾಗಿತ್ತು, ಇಲ್ಲಿ ಇಬ್ರಾಹಿಂ ಆಗಿತ್ತು. ಹಾಗೆ ಶಾಹಿದ್ ಅಖ್ತರ್ ಮತ್ತು ಈ ಸುನ್ನಿ ಮಿಸ್ತ್ರಿ ಇಬ್ರಾಹಿಂ ಶಕೀರ್ ಅಂತ ಇರುವಂಥ ಹೆಸರನ್ನು ಏನು ಮಾಡಿದ್ದಾರೆ ಇಲ್ಲಿ. ಸೊ ಇವರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಬಿಲಾಂಗ್ ಆಗಿರೋ ಹೆಸರನ್ನು ಸೊ ಈ ಒಂದು ವೆಬ್ ಸೀರೀಸಲ್ಲಿ ಚೇಂಜ್ ಮಾಡಿದ್ದಾರೆ.
ನೆಕ್ಸ್ಟ್ ಟಾಪಿಕ್, ಬಾಂಗ್ಲಾದೇಶ್ ಟು ರೀಸ್ಟಾರ್ಟ್ ಟಾಕ್ಸ್ ವಿತ್ ಇಂಡಿಯಾ ಓವರ್ ತೀಸ್ತಾ ವಾಟರ್ ಡಿಸ್ಪ್ಯೂಟ್. ಸೊ ಇದು ನಮಗೆ ಈ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಇರುವಂಥ ಈ ತೀಸ್ತಾ ನದಿ ನೀರಿನ ವಿವಾದದ ಕುರಿತಾಗಿರುವಂಥ ಟಾಪಿಕ್ ಇದು. ಎಷ್ಟೋ ಇಲ್ಲಿ ಮೊದಲನೇದಾಗಿ ನಾವು ಈ ತೀಸ್ತಾ ರಿವರ್ ಬಗ್ಗೆ ತಿಳ್ಕೊಳ್ಳೋಣ. ಈ ತೀಸ್ತಾ ರಿವರ್ ಅನ್ನುವಂಥದ್ದು ನಮಗೆ ಈ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಫ್ಲೋ ಆಗುತ್ತೆ. ಹ್ಯಾಡ್ ಬಿನ್ ಅ ಸೋರ್ಸ್ ಕಂಟೆನ್ಷನ್ ಬಿಟ್ವೀನ್ ದ ಟೂ ಕಂಟ್ರಿ ಡ್ಯೂ ಟು ಇಶ್ಯೂ ರಿಲೇಟೆಡ್ ಟು ದ ವಾಟರ್ ಶೇರಿಂಗ್. ಸೊ ಇಲ್ಲಿ ಎರಡೂ ದೇಶಗಳ ನಡುವೆ ಸೊ ಇಲ್ಲಿ ನೀರಿನ ಹಂಚಿಕೆ ಕುರಿತಾಗಿ ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ಸವಾಲುಗಳು ಅನ್ನುವಂಥದ್ದು ಕಂಡುಬರ್ತಾ ಇದೆ. ದ ಡಿಸ್ಪ್ಯೂಟ್ ರಿಸಾಲ್ವ್ಸ್ ಅರೌಂಡ್ ದ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ರಿವರ್ಸ್ ವಾಟರ್. ಅಂದರೆ ಈ ನದಿಯ ನೀರನ್ನು ಇಬ್ಬರೂ ಕೂಡ ಸಮನಾಗಿ ಹಂಚಿಕೊಳ್ಳುವುದರ ಕುರಿತು ಏನಿದೆ ಇಲ್ಲಿ ವಿವಾದ ಅನ್ನುವಂಥದ್ದು ಕಂಡುಬರ್ತಾ ಇದೆ. ಪರ್ಟಿಕ್ಯುಲರ್ಲಿ ಡ್ಯೂರಿಂಗ್ ದ ಡ್ರೈ ಸೀಸನ್, ಅಂದರೆ ಬೇಸಿಗೆಯ ಸಂದರ್ಭದಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಅಂದರೆ ವಿವಾದ ಅನ್ನುವಂಥದ್ದು ಕಂಡುಬರುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಕೃಷಿ ಮತ್ತು ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಎರಡೂ ದೇಶಗಳಿಗೆ ಈ ನದಿಯ ನೀರನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ದ ತೀಸ್ತಾ ರಿವರ್ ಒರಿಜಿನೇಟ್ಸ್. ಸೊ ಹಾಗಿದ್ರೆ ಈ ತೀಸ್ತಾ ರಿವರ್ ಅನ್ನುವಂಥದ್ದು ಎಲ್ಲಿ ಉಗಮವಾಗತ್ತೆ ಅಂತಂದರೆ ಇನ್ ದ ಹಿಮಾಲಯದಲ್ಲಿ ಹುಟ್ಟಿ ಫ್ಲೋ ಥ್ರೂ ದ ಇಂಡಿಯನ್ ಸ್ಟೇಟ್ಸ್ ಆಫ್ ಸಿಕ್ಕಿಂ, ಭಾರತದ ರಾಜ್ಯಗಳಾದಂಥ ಸಿಕ್ಕಿಂ ಮತ್ತು ಈ ಬಾಂಗ್ಲಾದೇಶದ ಮೂಲಕ ಹರಿದು ಹೋಗುತ್ತೆ. ಓಕೆ, ಬಿಫೋರ್ ಎಂಟರಿಂಗ್ ಬಾಂಗ್ಲಾದೇಶ್. ಸೊ ಇಲ್ಲಿ ಬಾಂಗ್ಲಾದೇಶವನ್ನು ತಲುಪೋ ಮೊದಲು ಸೊ ಇದು ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ ಮೂಲಕ ಹರಿದು ಹೋಗುತ್ತೆ. ಇವೆಂಚುಲಿ ಆ್ಯಂಡ್ ಎಂಪ್ಲಿಂಗ್ ಇದು ಕೊನೆಯದಾಗಿ ಸೇರುವಂಥದ್ದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ದ ರಿವರ್ ಇಸ್ ಅ ಕ್ರೂಷಿಯಲ್ ವಾಟರ್ ರಿಸೋರ್ಸ್ ಫಾರ್ ಬೋತ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಸೊ ಇದು ಎರಡೂ ದೇಶಗಳಿಗೂ ಕೂಡ ಏನಿದೆ ತುಂಬ ಒಂದು ನಿರ್ಣಾಯಕವಾದಂಥ ನೀರಿನ ಮೂಲವಾಗಿ ಸೊ ಈ ಒಂದು ನದಿ ಕಂಡುಬರುತ್ತೆ. ಸುಮಾರು 414 ಕಿಲೋಮೀಟ್ರ್ ಏನಾಗುತ್ತೆ ಅಂತಂದರೆ ಇದು ಇದರ ಒಂದು ನೀರಿನ ಒಂದು ಫ್ಲೋ ಅಂದರೆ ಇಷ್ಟು ಮಾರ್ಗವಾಗಿ ಇದು ಫ್ಲೋ ಆಗುತ್ತೆ. ಸೊ ಇಟ್ ಈಸ್ ದ 4th ಲಾರ್ಜೆಸ್ಟ್ ಟ್ರಾನ್ಸ್ ಬೌಂಡ್ರಿ ರಿವರ್ ಶೇರ್ಡ್ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಆಫ್ಟರ್. ಸೊ ಇದು ಎರಡೂ ದೇಶಗಳ ನಡುವೆ ಹರಿತಾ ಇರುವಂಥ ನದಿಗಳಲ್ಲಿ ಏನಂತಂದರೆ 4ನೇ ಅತಿ ದೊಡ್ಡ ಟ್ರಾನ್ಸ್ ಬೌಂಡ್ರಿ ರಿವರ್ ಆಗಿದೆ. ಹಾಗಿದ್ರೆ ಮೊದಲ ಮೂರು ರಿವರ್ ಯಾವುದು ಬರುತ್ತೆ ಇಲ್ಲಿ? ಗಂಗಾ ನದಿ, ಬ್ರಹ್ಮಪುತ್ರ ಮತ್ತು ಈ ಮೇಘ್ನಾ ರಿವರ್ ಅನ್ನೋಂಥದ್ದು ಕಂಡುಬರುತ್ತೆ. ಸೊ ಕೊನೆಯದಾಗಿ ಇಲ್ಲಿ 4th ಅಂತಂದರೆ ಈ ತೀಸ್ತಾ ರಿವರ್. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಕ್ವಶನ್ನ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಎಲೆಕ್ಷನ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇಲ್ಲಿ ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ನಮಗೆ ಹೌ ಮೆನಿ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಇಲ್ಲಿ ಕೇಳಿರುವಂಥದ್ದು ನಮಗೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ, ಯಾವುದು ಸರಿಯಾಗಿದೆ ಅಂತಲ್ಲ, ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ನೋಡೋಣ. ದ ಮೆಂಬರ್ಸ್ ನಾಮಿನೇಟೆಡ್ ಟು ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಆರ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಸ್ಟೇಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಬಿ ಇನ್ಕ್ಲೂಡೆಡ್ ಇನ್ ಎಲೆಕ್ಟೋರಲ್ ಕಾಲೇಜ್. ಸೊ ಇಲ್ಲಿ ನಿರ್ವಾಚನ ಮಂಡಳಿ ಅಂತ ಬರುತ್ತೆ. ಸೊ ಈ ನಿರ್ವಾಚನ ಮಂಡಳಿಯಲ್ಲಿ ಯಾರೆಲ್ಲ ಇನ್ಕ್ಲೂಡ್ ಆಗ್ತಾರಂತಂದರೆ ಸೊ ಇಲ್ಲಿ ನಾಮನಿರ್ದೇಶನಗೊಂಡಂಥ ಎಲ್ಲಿ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತಂದರೆ ಯಾರು? ರಾಜ್ಯಸಭೆ ಮತ್ತು ಲೋಕಸಭೆಯ ನಾಮನಿರ್ದೇಶಿತ ಸದಸ್ಯರು, ಹಾಗೆ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ನಾಮನಿರ್ದೇಶಿತ ಸದಸ್ಯರು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತಾರೆ ಅಂತ ಹೇಳಿ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್, ಹೈಯರ್ ದ ನಂಬರ್ ಆಫ್ ಎಲೆಕ್ಟಿವ್ ಅಸೆಂಬ್ಲಿ ಸೀಟ್ಸ್ ಹೈಯರ್ ಇಸ್ ದ ವ್ಯಾಲ್ಯೂ ಆಫ್ ದ ಈಚ್ MLA ಆಫ್ ದ ಸ್ಟೇಟ್. ಸೊ ಇನ್ ಕೇಸ್ ಏನಾದರೂ ಹೆಚ್ಚಿನ ಒಂದು MLA ಸೀಟ್ಗಳು ಆ ರಾಜ್ಯದಲ್ಲಿ ಇದ್ದರೆ ಅವರಿಗೆ ಒಂದು ಹೆಚ್ಚಿನ ಮೌಲ್ಯ ಇರುತ್ತೆ ಆ ಒಂದು ಓಟ್ಗೆ ಅಂತ. ಸೊ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಥರ್ಡ್ ಸ್ಟೇಟ್ಮೆಂಟ್, ದ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ಆಫ್ ಮಧ್ಯಪ್ರದೇಶ್ ಈಸ್ ಗ್ರೇಟರ್ ದ್ಯಾನ್ ದ್ಯಾಟ್ ಆಫ್ ಕೇರಳ. ಅಂದರೆ ಸೊ ಇದರ ಅರ್ಥ ಸೊ ಇಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಸೊ ಇಲ್ಲಿ ಕಂಪೇರ್ ಮಾಡಿಕೊಟ್ಟಿರುವಂಥದ್ದು. ಓಕೆ, ಸೊ ಇವರ ಮೌಲ್ಯ ಅನ್ನುವಂಥದ್ದು ಅಂದರೆ ಮಧ್ಯಪ್ರದೇಶದ ಮೌಲ್ಯ MLA ಮೌಲ್ಯ ಅನ್ನುವಂಥದ್ದು, ಓಟಿನ ಮೌಲ್ಯ ಅನ್ನುವಂಥದ್ದು ಸೊ ಇಲ್ಲಿ ಕೇರಳದ MLA ಮೌಲ್ಯ ಓಟಿನ ಮೌಲ್ಯಕ್ಕಿಂತ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಫೋರ್ತ್ ಸ್ಟೇಟ್ಮೆಂಟ್, ದ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ಆಫ್ ಪುದುಚೇರಿ. ಸೊ ಇಲ್ಲಿ ಮತ್ತೆ ಪುದುಚೇರಿಗೆ ಕಂಪೇರನ್ನು ಮಾಡಿದ್ದಾರೆ, ಪುದುಚೇರಿ ಮತ್ತು ಅರುಣಾಚಲ್ ಪ್ರದೇಶ್. ಸೊ ಇವ್ರದ್ದು ಹೈಯರ್ ಇರುತ್ತೆ ಯಾರಿಗಿಂತ? ಅರುಣಾಚಲ್ ಪ್ರದೇಶಕ್ಕಂತ ಕೊಟ್ಟಿದ್ದಾರೆ. ಯಾಕಂತಂದರೆ ಬಿಕಾಸ್ ದ ರೇಷಿಯೋ ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ಟೋಟಲ್ ನಂಬರ್ ಆಫ್ ಎಲೆಕ್ಟಿವ್ ಸೀಟ್ಸ್ ಇನ್ ಪುದುಚೇರಿ ಈಸ್ ಗ್ರೇಟರ್ ದ್ಯಾನ್
ಗ್ರೇಟರ್ ಆ್ಯಸ್ ಕಂಪೇರ್ಡ್ ಟು ದ ಅರುಣಾಚಲ್ ಪ್ರದೇಶ್ ಅಂದರೆ ಸೊ ಇಲ್ಲಿ ಇವರ ಒಟ್ಟಾರೆ ಏನಂತಂದರೆ ಜನಸಂಖ್ಯೆ ರೇಷಿಯೋ ಆಫ್ ಟೋಟಲ್ ಪಾಪ್ಯುಲೇಷನ್ ಟು ದ ನಂಬರ್ ಆಫ್ ಎಲೆಕ್ಟಿವ್ ಸೀಟ್ಸ್. ಸೊ ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಚುನಾಯಿತರ ಸಂಖ್ಯೆ ಅನ್ನುವಂಥದ್ದು ಅಥವಾ ಚುನಾಯಿತ ಸ್ಥಾನಗಳು ಅನ್ನುವಂಥದ್ದು ಸೊ ಇಲ್ಲಿ ಅರುಣಾಚಲ ಪ್ರದೇಶಕ್ಕೆ ಹೋಲಿಸಿದರೆ ಪುದುಚೇರಿದು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವುಗಳಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳಿ ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಇವುಗಳ ಮುಂದೆ ಉತ್ತರಗಳನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.